ನಮಸ್ಕಾರ ಸ್ನೇಹಿತರೆ. ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂಬ ನಾನುಡಿಯಂತೆ ಇವತ್ತಿನ ದಿನ ನಾವು ಮತ್ತೊಬ್ಬ ಸಾಧಕರನ್ನ ಪರಿಚಯ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇವೆ. ಅದುವೇ ಬೇರೆ ಯಾರು ಅಲ್ಲ, ನಮ್ಮ ಸಿಂಧನೂರು ಪಟ್ಟಣದಲ್ಲಿ ಸಾವಿರಾರು ಸಸಿಗಳನ್ನು ನೆಟ್ಟು ಅವುಗಳನ್ನ ಪೋಷಿಸತಕ್ಕಂತಹ ಅಮ್ರೇಗೌಡ ಮಲ್ಲಾಪುರ ಅವರನ್ನ ಇವತ್ತು ಭೇಟಿ ಆಗ್ಲಿಕ್ಕೆ ನಾವು ಬಂದಿದ್ವಿ. ವನಸಿರಿ ಫೌಂಡೇಶನ್ಗೆ ಬಂದಿದ್ವಿ. ಬನ್ನಿ ಅವರ ಒಂದು ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾವು ನಮ್ಮ ಸಾಧಕರ ಆದಿತ್ಯ ಚಾನಲ್ ಇಂದ ಬಂದಿದ್ದೇವೆ ಸರ್. ನಮ್ಮ ಭಾಗದ ಸಾಧಕರನ್ನ ಮತ್ತು ಸಾಧಕರ ಹಾದಿಯಲ್ಲಿರ್ತಕ್ಕಂಥ ಜನರನ್ನ ಒಂದು ಯುವ ಜನತೆಗೆ ಪರಿಚಯ ಮಾಡ್ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಮೊದಲಿಗೆ ನಿಮ್ಗೆ ಪರಿಚಯ ಆಗಿದೆ ಸರ್. ನನ್ನ ಹೆಸರು ಅಮ್ರೇಗೌಡ ಮಲ್ಲಾಪುರ ಅಂತ ಹೇಳಿ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು. ವನಸಿರಿ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಸರ್. ಇಲ್ಲಿಂದ ಮಲ್ಲಾಪುರ ಎಷ್ಟು ದೂರ ಆಗುತ್ತೆ ಸರ್? ಸುಮಾರು 3 ಕಿಲೋಮೀಟರ್ 4 ಕಿಲೋಮೀಟರ್. 4 ಕಿಲೋಮೀಟರ್. ಸರ್ ನೀವು ಎಲ್ಲ ಓದಿದ್ರೆ ಅದ ಸರ್? ಓದಿರೋದು 7ನೇ ಕ್ಲಾಸ್. 7ನೇ ಕ್ಲಾಸ್. ಮುಂದೆ ಎಜುಕೇಶನ್ ಮಾಡಿಲ್ಲ ಸರ್? ಮಾಡಿಲ್ಲ. ಅದಕ್ಕೆ ಕಾರಣ ಏನು ಸರ್? ಕಾರಣ ಅಂದ್ರೆ ನಾವು ರೈತಾಪಿ ಜನರಲ್ಲ. ರೈತರು ಹಳ್ಳಿಯಲ್ಲಿರೋರು. ಮನೆಯ ಒಂದು ಪ್ರಾಬ್ಲಮ್ ಇರೋದ್ರಿಂದ ಓದೋದು ಬಿಟ್ಟು ಸೀದಾ ಹೊಲ ಗದ್ದೆಗಳಲ್ಲಿ ಕೃಷಿ ಕೃಷಿ ಕಡೆ ಗಮನ ಜಾಸ್ತಿ ಆಗುತ್ತೆ ಸರ್. ಈ ಪ್ರಕೃತಿ ಮೇಲೆ ಪ್ರೀತಿ ಯಾವಾಗ ಬಂತು ಸರ್? ಎಷ್ಟನೇ ವಯಸ್ಸಲ್ಲಿ? ಪ್ರಕೃತಿ ಮೇಲೆ ಪ್ರೀತಿ ಬಂದಿರೋದು 2015ರಲ್ಲಿ. 15ರಿಂದ ಇದುವರೆಗೂ ಪ್ರಕೃತಿ ಮೇಲೆ ದಿನನಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ನೀವು ವನಸಿರಿ ಫೌಂಡೇಶನ್ ಸ್ಥಾಪನೆ ಮಾಡಿದ್ರೆ ಯಾವ ವರ್ಷ ಸರ್? 2015-16ರಲ್ಲಿ ನಾವು ವಿಶ್ವಮಾರ್ಗ ಫೌಂಡೇಶನ್ ಅಂತ ಹೇಳಿ ಮಾಡಿದೀವಿ. 2017ಕ್ಕೆ ವೆಂಕಟೇಶ್ವರ ಪ್ರೌಢಶಾಲೆಯಲ್ಲಿ ಉದ್ಘಾಟನೆ ಮಾಡಿದ್ವಿ ವನಸಿರಿ ಫೌಂಡೇಶನ್. ನಮ್ದೇ ಆದ ಒಂದು ಸಂಸ್ಥೆ ಅಂತ ಹೇಳಿ ವನಸಿರಿ ಫೌಂಡೇಶನ್ ಉದ್ಘಾಟನೆ ಅಂದ್ರೆ 2015ರಿಂದ ಇಲ್ಲಿವರೆಗೆ ಕಾರ್ಯ ಮಾಡ್ಕೊಂತ ಕೂಡ ರಕ್ತದಾನ ಮಾಡುವುದು. ರಕ್ತದಾನ ಪರಿಸರದ ಜೊತೆಗೆ ಕೂಡ ಯಾರೋ ಕರೆ ಮಾಡಿದ ತಕ್ಷಣ ಒಂದು 5-10 ನಿಮಿಷದಲ್ಲಿ ಅವರಿಗೆ ಸ್ಪಂದನೆ ಮಾಡಿ ರಕ್ತ ಕೊಡುವಂತೆ ಪ್ರಕೃತಿಯನ್ನು ಉಳಿಸೋದ್ರ ಜೊತೆಗೆ ಜೀವನ ಉಳಿಸ್ತೇವೆ. ಪ್ರಕೃತಿಯ ಜೀವ ಉಳಿಸ್ತಾ ಇದೆ. ರಕ್ತದಾನ ಕೂಡ ಜೀವ ಪ್ರತಿಯೊಬ್ಬರು ಜೀವನ ಉಳಿಸುವಂತ. ನೀವು ಮೊದಲನೇದಾಗಿ ಗಿಡ ನೆಟ್ಟಿದ್ದೆ ಯಾವಾಗ ಸರ್? ಮೊದಲನೇದಾಗಿ 2015ರಲ್ಲಿ ಎಲೆಕೊಳ್ಳಿ ಗ್ರಾಮದಲ್ಲಿ ಅಲ್ಲೇ ಉದ್ಘಾಟನೆ ಮಾಡಿ ಎಲೆಕೊಳ್ಳಿ ಗ್ರಾಮದಿಂದ ಅಂಬಾನಗರ ಟೋಟಲ್ ಸರ್ಕಾರಿ ಶಾಲೆಗಳಲ್ಲಿ ಆಯ್ಕೊಂಡು ಅತಿ ಹೆಚ್ಚು ಸರ್ಕಾರಿ ಶಾಲೆ ಏನು 2015ರಲ್ಲಿ 2015ರಲ್ಲಿ ಯಾವುದೇ ಶಾಲೆಯಲ್ಲಿ ಕೂಡ ಗಿಡ ಮರಗಳು ಇದ್ದಿಲ್ಲ. ಅದಕ್ಕೋಸ್ಕರ ಎಲ್ಲಾ ಶಾಲೆಗಳು ಕೂಡ ಹಸಿರು ಮಾಡ್ಬೇಕಂತ ಹೇಳಿ ಪ್ರಪ್ರಥಮವಾಗಿ ನಾವು ಆಯ್ಕೆ ಮಾಡ್ಕೊಂಡಿರುತ್ತೆ ಸರ್ಕಾರಿ ಶಾಲೆ. ಮೊದಲ ಆದ್ಯತೆ ಕೊಟ್ಟಿರುತ್ತೆ ಹಸಿರು ಮಾಡ್ಬೇಕು. ಅಲ್ಲಿರುವಂತ ಇವು ಖಾಸಗಿ ಶಾಲೆಗಿಂತ ಅಂದ ಚಂದ ಕಾಣ್ಬೇಕಂತ ಹೇಳಿ ಅಷ್ಟು ಪ್ಲಾನಿಂಗ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ನಾವೇ ಗಿಡಗಳು ತೆಗೆದುಕೊಂಡು ಹೋಗಿ ಸುಮಾರು 35-40 ಜನ ಯುವಕರು ನಾವೇ ಆಯ್ಕೆಗಳು ಅಂದ್ರೆ ಸದಿಕಿ ಗುದ್ಲಿ ಆಟೋ ಒಂದೇ ಇತ್ತು. ಆಟೋ ತಗೊಂಡು ಹೋಗಿ ಆ ಗಿಡಗಳು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲಿ ಸ್ಕೂಲಲ್ಲಿ ಯಾವ್ಯಾವ ಸ್ಕೂಲಲ್ಲಿ ಗಿಡಗಳಿಲ್ಲ ಎಲ್ಲಾ ಸ್ಕೂಲಲ್ಲಿ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲಾ ಸ್ಕೂಲಲ್ಲಿ ಇವತ್ತು ಗಿಡಗಳು ಹಚ್ಬೇಕಂದ್ರೆ ಜಾಗ ಇಲ್ಲ ಸರ್ಕಾರಿ ಶಾಲೆ. ಸುಮಾರು 40,000 ಸಸಿಗಳು ನೆಟ್ಟಿದೀವಿ. 40,000 10 ವರ್ಷದಲ್ಲಿ 40,000ಕ್ಕೆ ಹೆಚ್ಚು ಸಸಿಗಳು ನೆಟ್ಟಿದೀವಿ. ಅದರ ಜೊತೆಗೂ ಕೂಡ ಪ್ರತಿ ವರ್ಷ ಈಗ 4-5 ವರ್ಷ ಆಯ್ತು. 4-5 ವರ್ಷದಿಂದ ಪ್ರತಿ ವರ್ಷ 5,000 ಸಸಿಗಳನ್ನು ಜೂನ್ 5ಕ್ಕೆ ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ಹಚ್ಬೇಕಂಬುದು ಎಲ್ಲರಲ್ಲಿ ಇರ್ತದ. ಆದ್ರೆ ಗಿಡಗಳು ಸಿಗಲ್ಲ ಅಂತ ಹೇಳಿದಾಗ ನಾವೇನ್ ಮಾಡಿದ್ವಿ, 5,000 ಗಿಡಗಳನ್ನ ತೆಗೆದುಕೊಂಡು ಬಂದು ಮೆಸೇಜ್ ಆಗ್ತದೆ. ಒಂದು ಸ್ಥಳದಲ್ಲಿ ಗಿಡಗಳಿದೇವ ಬಂದು ಯಾರ್ಯಾವ ಗಿಡಗಳನ್ನು ಇದ್ರ ಜೊತೆ ನೆಡೋದಷ್ಟೇ ಅಲ್ಲ, ನೆಡೋ ಜೊತೆ ಕೂಡ ಯಾರ್ಯಾರು ಕೂಡ ಇವತ್ತಿಗೆ ಕೂಡ ರೈತರು ಕೂಡ ಒಯ್ತಾ ಇದ್ದಾರೆ. ಯಾರೋ ಪರಿಸರ ಪ್ರೇಮಿಗಳು, ಯುವಕರು ಯಾರಾದ್ರೂ ತಮ್ಮ ಬರ್ತಡೇ ಇದ್ರು ಕೂಡ ಗಿಡಗಳನ್ನು ಹಚ್ಚಬಹುದು. ಮದುವೆ ವಾರ್ಷಿಕೋತ್ಸವದ ಗಿಡಗಳು ಹಚ್ಚೋದು, ಈ ತರ ಗಿಡಗಳನ್ನು ಹಚ್ಚುವ ಕೆಲಸ ಮಾಡ್ತಾ ಇದ್ರು. ಸುಮಾರು 1 ಲಕ್ಷಕ್ಕೆ ಹೆಚ್ಚು ಗಿಡಗಳನ್ನು ಜಾಗೃತಿ ಮಾಡಿದ ಬಂತು ಮತ್ತು ಹಚ್ಚಿದ ಬಂತು. 1 ಲಕ್ಷಕ್ಕೆ ಹೆಚ್ಚು ನೆಟ್ಟದ ಬಂತು ಮತ್ತು ವಿತರಣೆ ಮಾಡಿರೋದು. ಆಮೇಲೆ ದಿನನಿತ್ಯ ನಮ್ದು ಯಾಕಂದ್ರೆ ಈಗ ಮದುವೆ ಹೋಗಿರ್ತೀವಿ, ಗಿಫ್ಟ್ ಮದುವೆಗಳಲ್ಲಿ ಮುಯ್ಯ ಬರ್ಸ್ತಾರೆ ಅಂದ್ರೆ ಪಟ್ಟಿಯಲ್ಲಿ ಬರ್ತಾರೆ. ಆಯಾ ಪಟ್ಟಿ ಬರ್ತಾರೆ, 100-500 ಬರ್ತಾರೆ. ಆಮೇಲೆ ಪಟ್ಟದಲ್ಲಿ ಗಿಫ್ಟ್ ಕೊಡ್ತಾರೆ, ಯಾವ್ದೊಂದು ಫೋಟೋ ಕೊಡ್ತಾರೆ, ಯಾಕಂದ್ರೆ ಆತರ ಉಡುಗೊರೆಯಾಗಿ ಕೊಡ್ತಾರೆ. ಪ್ರತಿಯೊಂದು ಇಲ್ಲಿ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂದ್ರೆ
ಅಂದಿನಿಂದ ಇಂದುವರೆಗೆ 10 ವರ್ಷದಲ್ಲಿ ಕೂಡ ಯಾವುದೇ ಫಂಕ್ಷನ್ ಆಗಲಿ ಹಾ. ಎಲ್ಲಾ ಫಂಕ್ಷನ್ ಗಿಡಗಳನ್ನು ತೆಗೆದುಕೊಂಡು ಹೋಗ್ತೀವಿ. ಒಂದು ಗಿಫ್ಟ್ ಬೆಲೆಗಳನ್ನು ಕೊಡ್ತೀವಿ. ಗಿಫ್ಟ್ ಅಂದ್ರೆ ಗಿಡಗಳು, ಹಾ. ಗಿಡಗಳನ್ನು ಪಾಲನೆ ಪೋಷಣೆ ಮಾಡಿ ಹಾ. ಆ ಕೊಟ್ಟಂತ ಗಿಡಗಳನ್ನ ಫೋಟೋಗಳನ್ನ ಹಾಕ್ತಾರೆ. ಹ್ಮ್. ಹಣ್ಣು ಬಿಟ್ಟಿದೆ ಅಂದ್ರೆ ಹೂವು ಬಿಟ್ಟಿದೆ ಹ್ಮ್. ಈ ತರ ಹಾಕ್ತಾರೆ. ಬಹಳಷ್ಟು ಖುಷಿ ಅದು. ಯಾಕಂದ್ರೆ ಶಾಶ್ವತವಾಗಿ ಮನೆ ಮುಂದೆ ಇರುವಂತ ಹೌದು ಸರ್. ಹುಡುಗರಲ್ಲೇ ಅದು ಗಿಡ ಮರ. ಅದೊಂದು ಅದಕ್ಕೂ ಒಂದು ಜೀವ ಇದೆ ಅಂತ ನಮ್ಗೆ. ಈಗ ಪ್ರತಿಯೊಬ್ರು ಯಾರಾದ್ರೂ ನಮ್ಗೆ ಉಸಿರಾಡಕ್ ಬೇಕಾಗಿರೋದೇ ಗಿಡ ಸಿಗುತ್ತೆ ಆಮೇಲೆ ಗಿಡ ಮರಗಳಿದ್ದೇ ಈಗ ಅದನ್ನೇ ನಾವು ಸಂರಕ್ಷಣೆ ಮಾಡಿಲ್ಲ ಅಂತಂದ್ರೆ ನಾಳೆ ನಮ್ ಜೀವ ನಿಸ್ವಾರ್ಥವಾಗಿ ಸೇವೆ ಕೊಡೋದೇ ಗಿಡ ಮರ. ಹಾ. ಇವತ್ತು ಮನುಷ್ಯ ಹೇಗೆ ಅಂದ್ರೆ ಅಂತ ಹಸ್ತು ಮತ್ತು ಎಷ್ಟು ದುಡ್ಡು ಗಳಿಕೆ ಮಾಡ್ಬೇಕು ಹಾ, ಹಾ, ಹಾ. ಅಂತೇಳಿ ಆ ರೀತಿ ಮನೋಭಾವ ಐತಿ. ಹ್ಮ್. ಆದ್ರೆ ಪ್ರಕೃತಿಯಲ್ಲಿ ಆ ತರ ಇಲ್ಲ. ಪ್ರಕೃತಿಯಲ್ಲಿ ಬದಲಾವಣೆ ಆದ್ರೆ ಮಾತ್ರ ವಿಕೋಪಕ್ಕೆ ಹೋಗುತ್ತೆ. ಈಗ ಹೌದು. ಕೊರೋನಾ ಮೂಮೆಂಟಲ್ಲಿ ಯಾವ ತರ ವಿಕೋಪ ಹೋಯ್ತು ನೋಡಿ, ಹೌದು ನಿಜ ಆ ತರ ಆಗುತ್ತೆ. ತೋರಿಸ್ಕೊಡ್ತದ್ದು ಹ್ಮ್. ಮನುಷ್ಯನಿಗೆ ತೋರಿಸ್ಕೊಡಕ್ಕೆ ಯಾವ ರೀತಿ ಅಂದ್ರೆ ಈ ತರ ಕೊರೋನಾ ಮೂಮೆಂಟ್ ಆಯ್ತು, ನೆರೆ ಹಾವಳಿ ಆಯ್ತು, ಈ ತರ ಇಲ್ಲೇನು ಫ್ಲಡ್ ಅನಾಹುತ ಆಗ್ತದೆ. ಅದಕ್ಕೆ ಕಾರಣನೇ ನಾವು ಇವತ್ತು ಗುಡ್ಡಗಾಡು ಪ್ರದೇಶಗಳನ್ನು ಗಿಡಗಳನ್ನು ಕಟ್ಟು ಮಾಡಿ ಹೌದು. ಆ ಗುಡ್ಡಗಳಲ್ಲಿ ಅತಿ ಹೆಚ್ಚು ಈಗ ಆಲ್ರೆಡಿ ಕಾಂಕ್ರೀಟ್ ಅಂದ್ರೆ ಸಿಮೆಂಟ್ ಸೀಸೆಗಳು ಆಗೋದು, ಹೌದು. ಎಲ್ಲಿ ಕಟ್ಟಡಗಳು ಆಗೋದು, ಗಿಡ ಮರಗಳು ಕಟ್ ಮಾಡಿ ಕಟ್ಟಡಗಳು ಯಾವಾಗ ಗಿಡ ಮರಗಳನ್ನು ಕಟ್ ಮಾಡೋ ಕಡೆಗೆ ಎಷ್ಟು ಗಮನ ಹರಿಸ್ತಾನ ಮನುಷ್ಯ, ಹಾ. ಅಷ್ಟೇ ಪ್ರಕೃತಿ ಅವನಿಗೆ ಪಾಠ ಕಲಿಸುತ್ತೆ. ಹಾ. ಅಷ್ಟೇ ಇರುವಂತ ನಿಸ್ವಾರ್ಥವಾಗಿ ಕೊಡುವಂತ ಒಂದು ಜೀವ ಇದ್ರೆ ಅದು ಪ್ರಕೃತಿ ಮಾತ್ರ. ಪ್ರಕೃತಿ ಮಾತ್ರ. ಈಗ ನೀವು ಸ್ಟಾರ್ಟಿಂಗ್ ಗಿಡ ಎಲ್ಲ ಹಚ್ಚಕ್ಕ ಈಗ ನಾನ್ ಗಿಡ ಹಚ್ತೀನಿ ಈ ತರ ಬೆಳೆಸ್ತಿದೀವಿ ಅಂತಂದಾಗ ಈ ಕೆಲವೊಂದಿಷ್ಟು ಟೀಕೆಗಳು ನಿರ್ಣಯಗಳು ಬರ್ತಾವ. ಇಲ್ಲ. ಆ ತರ ಅನುಭವ ಏನಾದ್ರು ಖಂಡಿತ ಬಂದಿದೆ. ಯಾಕಂತಂದ್ರೆ ಆ ಮೂಮೆಂಟ್ ಅಲ್ಲಿ ನಾವು ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ನಾವು ಬ್ಯಾನರ್ ಹಾಕಿ ಕಾರ್ಯಕ್ರಮ ಇವತ್ತಿಗೆ ಮಾಡಿಲ್ಲ. ಬ್ಯಾನರ್ ಹಾಕಿದ ದಿನ ಎಲ್ಲಿಂದ ದುಡ್ಡು ಬರ್ತಾ ಅದಕ್ಕೋಸ್ಕರ ಮಾಡ್ತಾರ ಅಂತ ಹೇಳಿ. ಆದ್ರೆ ಟೀಕೆಗಳು ಯಾಕೆ ಯಾವ ರೀತಿ ಬರ್ತಾವ ಅಂದ್ರೆ ಯಾವಾಗ ಬರ್ತಾರಪ್ಪ ಓಕೆ ಕೆಲಸ ಮಾಡಕ ಕೆಲಸ ಇಲ್ಲ, ಬರೀ ತಿರುಗಾಡೋದು ಉಂಟು, ಇದೊಂದು ಕೆಲಸ ಮಾಡ್ಕೊಂಡ್ ಹೊಂಟವ, ಅದರಿಂದ ಏನ್ ಬರುತ್ತೆ ಅನ್ನುವ ಟೀಕೆಗಳು, ಅದರಿಂದ ದುಡ್ಡು ಬರುತ್ತೆ ಅಂತ ಕೆಲವರು ಇವು ಏನೋ ಒಂದೊಂದು ತರ ಮಾತಾಡುವಂತ ಕೆಲಸಗಳು, ಅವು ಟೀಕೆಗಳ ಮಧ್ಯೆ ಕೂಡ ನಾವು ನಮ್ಮ ಕಾರ್ಯಗಳನ್ನು ಮಾಡ್ತಾ ಇದೀವಿ. ಒಂದು ಹೇಳ್ತಾರೆ ಟೀಕೆಗಳು ಸಾಯ್ತವೆ, ನಾವು ಮಾಡೋ ಕೆಲಸ ಶಾಶ್ವತ ಇರುವುದಿಲ್ಲ. ಹೌದು, ನಿಜ ಸರ್. ಅದನ್ನ ನಾವು ನೋಡ್ಕೊಂತ ಹೋಗ್ಬೇಕು. ಆದ್ರೆ ಟೀಕೆಗಳ ಕಡೆ ಗಮನ ಕೊಟ್ಟರೆ ನಾವು ಯಾವುದೇ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕುಗ್ಗುವಂತ ಕೆಲಸ ಮಾಡಿಸ್ತಾರೆ, ಕುಗ್ಸ್ಬೇಕು ಅವ್ರನ್ನೇ. ಹೌದೌದು. ಯಾಕಂದ್ರೆ ನಾವು ಮುಂದೋದ್ರೆ ಏನ್ ಆಗ್ಬೋದು, ಒಂದ್ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗೋದಂತ ನಮಗೇನು ಅವಶ್ಯಕತೆ ಏನಿಲ್ಲ. ಪ್ರಭಾವಿ ವ್ಯಕ್ತಿ ಆಗ್ಬೇಕು ಮತ್ತೆ ನನಗೆ ಅವಶ್ಯಕತೆ ಇಲ್ಲ. ನನಗೆ ಆಗ್ಬೇಕಾಗೋದು ಕಲ್ಯಾಣ ಕರ್ನಾಟಕ ಭಾಗ ಅತಿ ಹೆಚ್ಚು ಬಿಸಿಲು ನಾಡು ಅಂತ ಹೇಳಿ ಎಲ್ಲರೂ ಇಡೀ ರಾಜ್ಯ ತುಂಬಾ ಹೇಳ್ತಾರೆ. ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ, ಕರ್ನಾಟಕ ಬೇಡಪ್ಪ, ಕಲ್ಯಾಣ ಕರ್ನಾಟಕ ನೌಕರಿ ಮಾಡೋದು ಬೇಡ. ಇವತ್ತು ಸರ್ಕಾರಿ ನೌಕರಿ ಮಾಡುವಂತ ಎಲ್ಲಾ ಬಹಳಷ್ಟು ಏನಿದಿರಲ್ಲ ಜನರು ಈ ಕಡೆ ಬರ್ಲಿಕ್ಕೆ ಬಹಳಷ್ಟು ಭಯಭೀತರಾಗಿದ್ದಾರೆ. ಆ ಭಯಭೀತರ ಆಗುವ ಹೋಗ್ಲಾಡಿಸ್ಬೇಕು. ಈಗ ನಾವು ಹೋಗ್ತೀವಿ, ಟೂರಿಗೆ ಹೋಗ್ತೀವಿ, ಎಲ್ಲ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಟೂರಿಸ್ಟ್ ಹೋಗಿ ಅಲ್ಲೆಲ್ಲ ಮಲ್ಯಾಡ್ ನೋಡ್ಕೊಂಡು ಬರ್ತೀವಿ. ಅದೇ ಲಕ್ಷ ರೂಪಾಯಿ ಇಟ್ಕೊಂಡು ಬಂದು ಇದೇ ಗಿಡಗಳು ಹಚ್ಚಿನಪ್ಪ ಅಂದ್ರೆ ನಮ್ದೇ ಮಲ್ಯಾಡ. ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಹಸಿರು ನಾಡಾಗಿ ಮಾಡೋದೇ ನಮ್ಮ ಗುರಿ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಟೀಕೆಗಳು ಕಡೆ ಗಮನ ಯಾವತ್ತಿಗೂ ಕೊಡಲ್ಲ, ಮುಂದಾದ್ರೂ ಕೂಡ ಕೊಡಲ್ಲ. ಅಂದ್ರೆ ಈಗ ಹಸಿರುಕರಣ ಆಗ್ಬೇಕಂತ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹಸಿರುಕರಣ ಆಗ್ಬೇಕನ್ನೋ ಒಂದು ಪ್ರಾಣ ನೀವು ಕೊಟ್ಟಿದ್ದೀರ ಸರ್. ಈಗ ನೀವು ಬೇರೆ ಬೇರೆ ಕಡೆ ಎಲ್ಲ ಸಸಿಗಳನ್ನ ನೆಡ್ತಿರೋದು ಸರ್, ಅದು ಖರ್ಚು ವೆಚ್ಚ ಎಲ್ಲ ಹೆಂಗ್ ಮಾಡ್ತೀರಾ? ಖರ್ಚು ವೆಚ್ಚಗಳು ನಾವೇ ನಾವು ಎಲ್ಲ ಸದಸ್ಯರು ಮತ್ತು ದಾನಿಗಳು ಕೂಡ ಇತ್ತೀಚೆಗೆ ಒಂದು 3-4 ವರ್ಷ ಆಯ್ತು, ದಾನಿಗಳು ಕೂಡ ಕೈ ಜೋಡಿಸ್ತಾ ಇದಾರೆ. ನಮ್ಗೆ ಯಂತ್ರ ಬೇಕಾದ್ರೆ ಯಂತ್ರ ಕೊಡಿಸ್ತಾ ಇದಾರೆ. ನಮ್ಗೆ ಸಲಿಕೆ ಅವೆಲ್ಲ ಏನೇನು ಮೆಟೀರಿಯಲ್ ಬೇಕು ಗಿಡಗಳಿಗೆ ತೋಡ್ಲಿಕ್ಕೆ ಅವೆಲ್ಲ ಅವರಿಗೆ ಕೊಡ್ತಾ ಇದಾರೆ, ಕೊಡಿಸ್ತಾ ಇದ್ದಾರೆ. ಅಂದ್ರೆ ದುಡ್ಡು ಹಾಕೋ ಮೊದಲು ನೀವು ದುಡ್ಡು ಹಾಕ್ಬೇಡಿ, ನನಗೆ ಮೆಟೀರಿಯಲ್ ಒಬ್ಬೊಬ್ರು ಫೋನ್ ಪೇ ಮುಖಾಂತರ ನಮ್ದು ಈ ಅಮೌಂಟ್ ತಗೊಳ್ಳಿ, ಏನಾದ್ರೂ ಸಾಮಗ್ರಿಗಳು ತೆಗೆದುಕೊಳ್ಳಿ, ಗಿಡಗಳು ತೆಗೆದುಕೊಳ್ಳಿ ಅಂತ ಹೇಳಿ ಕೊಡುವಂತ ಇತ್ತೀಚೆಗೆ ಬಹಳಷ್ಟು ಜನ ಕೂಡ ಕೈ ಜೋಡಿಸ್ತಿದ್ದಾರೆ. ಅದ್ರ ಜೊತೆಗೆ ಕೂಡ ನಮ್ಮ ಕೈಯಿಂದ ಬಿದ್ದಿರೋದನ್ನು ಕೂಡ ಬಹಳಷ್ಟು ಖರ್ಚು ಮಾಡಿದ್ವಿ. ಸುಮಾರು ಒಂದು 45ರಿಂದ 47 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಪ್ರಕೃತಿಯಾಗಿ ಕೂಡ ವಿಜಯ ಕರ್ನಾಟಕ ಆರ್ಟಿಕಲ್ ಓದಿರ್ತೀವಿ ನೀವು, ಹೊಲ ಮಾಡ್ಕೊಂಡು ಪರಿಸರ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇರ್ತದೆ. ನಂದೊಂದು ಗೋಲ್ ಅದು, ಪ್ರಕೃತಿ ನೋಡೋಣ, ಮುಂದೆ ಕೈ ಹಿಡ್ತಿದೆ ಅಂತ ನೋಡೋಣ. ದುಡ್ಡಿನ ನನಗೆ ಆಸೆ ಇಲ್ಲ, ಪ್ರಕೃತಿಗೆ ಆಸೆ ಇರೋದು. ಕಲ್ಯಾಣ ಕರ್ನಾಟಕ ಭಾಗ ಹಸಿರುಕರಣ ಮಾಡ್ಲಿಕ್ಕೆ ಬಹಳಷ್ಟು ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ಉಟ್ಕೊಂಡಿದ್ದಾವೆ. ಬಹಳಷ್ಟು ಇವತ್ತು ಪರಿಸರ ಪ್ರೇಮಿಗಳು ನಾವು ಮಾಡುವಾಗ ಬಹಳಷ್ಟು ಕಡಿಮೆ, ಸ್ವಲ್ಪ. ಆದ್ರೆ 2019ರಿಂದ ಇತ್ತೀಚೆಗೆ
ಬಹಳಷ್ಟು ಪರಿಸರ ಪ್ರೇಮಿಗಳು ಉಟ್ಕೊಳ್ತಾ ಇದ್ದಾರೆ. ಅದೇ ನನಗೆ ದೊಡ್ಡ ಖುಷಿ. ಅಂದ್ರೆ ಯಾಕಂದ್ರೆ ನಾನು ಅನ್ಕೋಲೆ ಮಾಡೋದಲ್ಲ, ನಾವು ಹೇಳೋದು ಎಲ್ಲರೂ ಬರ್ತಾ ಇದಾರಲ್ಲ ಅಷ್ಟೇ ಸಾಕು. ನಮ್ಗೆ ಏನ್ ಬೇಕಾಗಿದೆ? ಪ್ರಕೃತಿ, ಹಸಿರುಕರಣ ಹಸಿರೀಕರಣ, ಅವಕಾಶ. ಎಲ್ಲರೂ ಮಾಡ್ತಿದ್ರಲ್ಲ ಅವ್ರಿಗೆ ನಾವು ಮಾಡಿದ್ರು ಮತ್ತೆ ಎಲ್ಲರೂ ಮಾಡಿದ್ರೆ ಆದ್ರೆ ನಾನು ಬಹಳಷ್ಟು ಕೈ ಜೋಡಿಸ್ತಾರಲ್ಲ ಅದೊಂದು ಖುಷಿ ಸರ್. ಖುಷಿ ಸಾಕು. ತೃಪ್ತಿಯಿಂದ ಇವತ್ತು ನೂರಾರು ಪರಿಸರ ಪ್ರೇಮಿಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಉಟ್ಕೊಂಡಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಚರಣವನ್ನು ಆಗಿರ್ತೀನಿ. ಅವ್ರ ಪ್ರೀತಿ ಸಹಕಾರ ಪರಿಸರ ಮೇಲೆ ಸದಾಕಾಲ ಇರಲಿ. ಪ್ರತಿ ವರ್ಷ ಎಷ್ಟಾಗುತ್ತೆ ಸಾಧ್ಯ ಅಷ್ಟು ಗಿಡಗಳನ್ನ ಹಚ್ಚುವಂತ ಕೆಲಸ ಪ್ರತಿಯೊಬ್ಬರು ಮಾಡ್ಬೇಕು. ಈಗ ನೀವು ಸಸಿಗಳನ್ನ ತರ್ತೀರಲ್ಲ ಸರ್, ಆ ಸಸಿಗಳನ್ನ ನೀವು ಎಲ್ಲಿಂದ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲವು ಉಚಿತವಾಗಿ ಕೊಡ್ತಾರೆ, ಕೆಲವುಗಳನ್ನ ದುಡ್ಡು ಕೊಟ್ಟು ಕೂಡ ತೆಗೆದುಕೊಂಡು ಕೆಲಸಗಳು ಮಾಡಿದೀವಿ. ಫಾರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಹಳಷ್ಟು ಕೈ ಜೋಡಿಸ್ತಾ ಇದಾರೆ. ಅರಣ್ಯ ಇಲಾಖೆಗಳು ಕೈ ಜೋಡಿಸ್ತಾ ಇದ್ದಾರೆ. ಹೇಳಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆ ಆಯ್ತು ಮತ್ತು ಸಂಘ ಸಂಸ್ಥೆಗಳಾಯ್ತು, ಎಲ್ಲಾ ಪರಿಸರ ಪ್ರೇಮಿಗಳು ಬಹಳಷ್ಟು ಕೈ ಜೋಡಿಸ್ತಾ ಇದಾರೆ ಇತ್ತೀಚೆಗೆ. ಪರವಾಗಿಲ್ಲ. ಈಗ ಈ ಸಸಿಗಳನ್ನ ನೆಡ್ತಿರಲ್ಲ ಸರ್, ಆಮೇಲೆ ಅದ್ರ ಸಂರಕ್ಷಣೆಯನ್ನ ಹೆಂಗ್ ನಿರ್ವಹಿಸ್ತಾರೆ ಸರ್? ನಿರ್ವಹಿಸಿದ್ರೆ ಯಾಕಂತಂದ್ರೆ ಈಗ ಇಲ್ಲಿ ಒಂದು ಸ್ಕೂಲ್ ಇಲ್ಲ ಆಯ್ತಂತಂದ್ರೆ ಇನ್ನೊಂದ್ ಸ್ಕೂಲ್ ಬೇರೆ ಕಡೆ ಇರುತ್ತೆ. ಎಲ್ಲದನ್ನು ಒಂದೇ ಸರಿ ನೋಡ್ಕೊಂಡು ಇರಕ್ಕಾಗಲ್ಲ. ಅದನ್ನ ಹೆಂಗ್ ನಿರ್ವಹಿಸ್ತಾರೆ ಸರ್ ನೀವು? ಯಾವ ಗಿಡವನ್ನು ನೆಟ್ಟಿರ್ತೀವಲ್ಲ ಅವತ್ತು ಮಕ್ಕಳು ಪ್ರಗತಿಯಲ್ಲಿ ಹೋಗ್ತೀವಿ ನಾವು ಸ್ಕೂಲ್ಗಳಲ್ಲಿ. ಇಡೀ ಊರಲ್ಲಿ ಓಣಿ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ಹೋಗಿ ಪರಿಸರದ ಬಗ್ಗೆ ಜಾಗೃತಿ ಘೋಷಣೆ ಕೂತ್ಕಂತ ಜಾಗೃತಿ ಮೂಡಿಸಿ, ತದನಂತರ ಗಿಡಗಳು ಹಚ್ಚುವಾಗ ಅಲ್ಲೇ ನಿಲ್ಲಿಸಿ ಮಕ್ಕಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ಮಕ್ಕಳ ಜೊತೆಗೂ ಕೂಡ ಚರ್ಚೆ ಮಾಡಿ ನಾವು ನೆಟ್ಟಂತ ಗಿಡಗಳಿಗೆ ಇಬ್ಬಿಬ್ಬರು ವಿದ್ಯಾರ್ಥಿಗಳನ್ನು ಕೊಟ್ಟು ಆ ಗಿಡಗಳನ್ನು ಪಾಲನೆ ಪೋಷಣೆ ಮಾಡಿದಾಗ ಅವರಿಗೆ ನಾವು ಪ್ರಶಸ್ತಿ, ಪರಿಸರ ರಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ. ಹಾಗೆ ಅವರು ಕೂಡ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಂಗಾಗಿ ಗಿಡಗಳನ್ನು ನಾವೆಷ್ಟು ಹೆಚ್ಚು ಬಂದಿರ್ತಲ್ಲ ಅದನ್ನು ಉಳಿಸುವಂತ ಜವಾಬ್ದಾರಿ ಕೂಡ ಮಕ್ಕಳು ಮಾಡ್ತಾ ಇದ್ದಾರೆ ಅವತ್ತು. ಅಂದ್ರೆ ಹೋಗ್ತೀವಿ, ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಹೋಗ್ತೀವಿ, ಹೋಗಿ ವಿಸಿಟ್ ಮಾಡಿ ಬರ್ತೀವಿ. ಮಾಡಿ ಬಂದಾಗ ಅದನ್ನ ಸಂರಕ್ಷಣೆ ಮಾಡುವುದು ಬಹಳಷ್ಟು ಖುಷಿ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು, ಖಾಸಗಿ ಶಾಲೆ ಜವಾಬ್ದಾರಿ ಯಾಕೆ ಕೊಡ್ಬೇಕಂದ್ರೆ ವಿದ್ಯಾರ್ಥಿಗಳು ಕೂಡ ಪ್ರಕೃತಿ ಕೂಡ ನಮ್ಗೆ ಎಷ್ಟು ಸಹಾಯ ಮಾಡ್ತದೆ ಅಷ್ಟು ಪ್ರಕೃತಿಯಲ್ಲಿ ಪ್ರೀತಿ ಮಾಡಿ ಅಂತೇಳಿ ಮೋಟಿವೇಶನ್ ಮಾಡಿ ವಿದ್ಯಾರ್ಥಿ ಮೂಡಿಸಿ ಮಕ್ಕಳಿಗೆ ಕೊಡ್ತಾರೆ. ಇವತ್ತಿಗಾದ್ರೂ ಹೋದ್ರು ಕೂಡ ಅವರು ನನ್ನ ಗಿಡ ಅಂತ ಹೇಳಿ ಕೊಟ್ಟು ಮಾಡಿ ಅದೈದು ನಮ್ ಸರಿ ತೋರ್ಸ್ಬೇಕಂತ ಹೇಳಿ ಬಹಳಷ್ಟು ಯುವಕರು ಇವತ್ತು ಬಹಳಷ್ಟು ಪ್ರೀತಿ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ಅದೇ ಖುಷಿ. ಅದ್ರ ಜೊತೆಗೂ ಕೂಡ ನಾವು ರಕ್ಷಾಬಂಧನ ಜೊತೆಗೆ ವೃಕ್ಷಾಬಂಧನ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈಗ ನೆಟ್ಟ ಗಿಡಗಳು ಈಗ ನೆಟ್ಟಿರ್ತವಲ್ಲ ಗಿಡಗಳಿಗೆ ಬೆಳೆದಂತ ಗಿಡಗಳಿಗೆ ಸುತ್ತ ರಂಗೋಲಿ ಬೆಳೆಸಿ ಆ ಗಿಡಗಳಿಗೆ ಪೂಜೆ ಮಾಡಿಸಿ ಅದಕ್ಕೆ ರಾಖಿ ಕಟ್ಟಿ ವೃಕ್ಷಾಬಂಧನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ವೃಕ್ಷಾಬಂಧನ ಮಕ್ಕಳನ್ನು ಕೂಡಿಸ್ಕೊಂಡು ಮಕ್ಕಳ ಜೊತೆಗೆ ರಂಗೋಲಿ ಬೆಳೆಸಿ ಅಂದ್ರೆ ಪ್ರಕೃತಿ ಜೊತೆಗೆ ನಮ್ಮ ಈಗ ಅಣ್ಣ ತಮ್ಮಂದಿರಿಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಅಕ್ಕ ತಂಗಿನ ಎಷ್ಟು ಪ್ರೀತಿ ಮಾಡ್ತೀವಿ, ಅಷ್ಟೇ ಪ್ರೀತಿನ ಪ್ರಕೃತಿ ಮಾಡ್ಬೇಕಂತ ಹೇಳಿ ಪ್ರಕೃತಿ ನಮಗೆ ಕೊಟ್ಟಿದೀವಿ. ಇವತ್ತು ನಾವು ಉಸಿರಾಟ ಆಡ್ತಾ ಇದೀವಿ, ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿದೀವಿ ಅಂದ್ರೆ ಅದ್ರ ಕಾರಣನೇ ಪ್ರಕೃತಿ. ಪ್ರಕೃತಿನ ಪ್ರೀತಿಸಿ ಅದನ್ನ ಪೂಜೆ ಮಾಡುವಂತ ಕರ್ತವ್ಯ ನಮ್ಗೆ ಆಗಿರ್ಬೇಕು. ಯಾಕಂದ್ರೆ ಅಷ್ಟು ಕೊಡುಗೆ ಬರ್ತಾ ಇದೆ ಅಂದ್ರೆ ನಾವು ಕೊಡೋದು ಏನೈತಿ ಸ್ವಲ್ಪ ನೀರು. ಗಿಡ ಕೇಳೋದು ಏನ್ ಕೇಳುತ್ತೆ? ಏನ್ ಕೇಳಲ್ಲ, ದುಡ್ಡು ಕೇಳಲ್ಲ, ಅಂತಸ್ತು ಕೇಳಲ್ಲ, ಐಶ್ವರ್ಯ ಕೇಳಲ್ಲ, ಏನು ಕೇಳಲ್ಲ. ಅದು ಕೇಳೋದು ಒಂದು ದಿನಕ್ಕೆ ಒಂದು ಕೊಡ ನೀರು ಕೇಳ್ತೇವೆ. ಆ ನೀರ್ ಹಾಕಿದ್ರೆ ಸಾಕು. ಪ್ರಕೃತಿ ಕೇಳೋದು ನಾವು 10% ಅದಕ್ಕೆ ಸೇವೆ ಮಾಡೋದು, ಅದು ನಮಗೆ 100 ಪಟ್ಟು ನಮ್ಗೆ ಅದನ್ನ ರಕ್ಷಣೆ ಮಾಡುವ ಮನುಷ್ಯನಿಗೆ ರಕ್ಷಣೆ ಮಾಡುವಂತ ಒಳ್ಳೆ ಆಮ್ಲಜನಕ ಹಣ್ಣು ಹಂಪಲನ್ನು ಕೊಡುತ್ತೆ. ಅದ್ರ ಜೊತೆಗೆ ಕೂಡ ಏಪ್ರಿಲ್ ಈಗ ನೀವು ಬೇಸಿಗೆ ಪ್ರಾರಂಭ ಆಗುತ್ತಲ್ಲ, ಏಪ್ರಿಲ್ ಫೂಲ್ ಮಾಡ್ತಾರಲ್ಲ, ಏಪ್ರಿಲ್ ಫೂಲ್ ಅಲ್ಲ ಏಪ್ರಿಲ್ ಕೂಲ್ ಅಂತ ಯೂಸ್ ಮಾಡ್ತೀವಿ. ಒಂದೊಂದ್ ಕಡೆಯಿಂದ ಇವೆಲ್ಲ ನಾವು ಕಾನ್ಸೆಪ್ಟ್ ಕೂಡ ಬೇರೆ ಬೇರೆ ಯಾಕೆ ತರ್ತಾ ಇದ್ವಿ ಅಂದ್ರೆ ಈ ವೃಕ್ಷಾಬಂಧನ ಜೊತೆಗೆ ವೃಕ್ಷಾಬಂಧನ, ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲು, ಎಲ್ಲಾ ರೀತಿಯಿಂದ ತೆಗೆದುಕೊಂಡು ಬಂದು ಏಪ್ರಿಲ್ ಕೂಲ್ ಅಂತ ಹೇಳಿ ಮಾಡ್ತಾ ಇದೀವಿ. ಏಪ್ರಿಲ್ ಕೂಲ್ ಅಂದ್ರೆ ಪಕ್ಷಿಗಳಿಗೆ ನೀರಿನ ಆರೋಗ್ಯ ಅಂತ ಹೇಳಿ ಮಾಡ್ತಾ ಇದೀವಿ. ನೀರಿನ ಆರೋಗ್ಯ ಅಂತ ಹೇಳಿ ಮಾಡ್ತಾ ಇದೀವಿ ಅಂದ್ರೆ ಈ ಗಿಡ ಮರಗಳಿಗೆ ಹೋಗಿ ಮಣ್ಣಿನ ಮಡಿಕೆಗಳನ್ನು ಕಟ್ಟಿ ಆ ಗಿಡಗಳಿಗೆ ನೀರು ಹಾಕುವಂತ ವ್ಯವಸ್ಥೆ. ಅಂದ್ರೆ ಎಲ್ಲೆಲ್ಲಿ ಗಿಡಗಳು ಇರ್ತವೆ, ಸರ್ಕಾರಿ ಶಾಲೆ, ದೇವಸ್ಥಾನ, ಸರ್ಕಾರಿ ಕಚೇರಿಗಳಲ್ಲಿ
ಅವ್ರಿಗೆ ಯಾವ ತರ ಜವಾಬ್ದಾರಿ ನಾವು ಕಟ್ಟಿಕೊಂತೀವಿ ಡೈಲಿ ಹಬ್ಬ ಜವಾಬ್ದಾರಿ ಅವೆಲ್ಲ ಗೊತ್ತು. ಸುಮಾರು 5,000 ಮಣ್ಣಿನ ಮಡಿಕೆಗಳನ್ನು ಮಾಡಿ ನಾವು ಮಣ್ಣಿನಿಂದ ಮಾಡಿ ನೀರ್ ಹಾಕಿದ್ರೆ ಕೂಡ ಪಕ್ಷಿಗಳಿಗೆ ಏನು ಅನಾಹುತ ಆಗ್ಬಾರ್ದು ಅಂತೇಳಿ. ಯಾಕಂತಂದ್ರೆ ಮಣ್ಣಿನಿಂದ ಎಷ್ಟೋ ದಿನಗಳು ಅದಕ್ಕೆ ಸ್ವಲ್ಪ ನಾವು ಸುಣ್ಣ ಹಚ್ತೀವಿ. ಸುಣ್ಣ ಹಚ್ಚೋದ್ರಿಂದ ತಂಪಾಗಿರುತ್ತೆ. ಆಮೇಲೆ ಬಟ್ಲ ಬಹಳ ಚೆನ್ನಾಗಿರ್ತದೆ ಮಣ್ಣಿನ ಮಡಿಕೆಗಳು. ಅದರಲ್ಲಿ ಜಳಕ ಮಾಡಿ ನೀರ್ ಕುಡ್ದು ಹೋಗ್ತಾವಲ್ಲ ಅದೇ ಕೂಲ್. ಪ್ರಾಣಿ ಪಕ್ಷಿಗಳು ಕೂಡ ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೀರಿನ ಅತಿ ಹೆಚ್ಚು ಕಡಿಮೆ ಅಪರೂಪ ಇದೆ. ಇವತ್ತು ಮನುಷ್ಯರಿಗೆ ಕುಡ್ಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಆದ್ರೆ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತಾ ಇದೆ. ಈಗ ಎಲೆಕ್ಟ್ರಿಕಲ್ ಎಂಬ ಇದರಲ್ಲಿ ಯುಗದಲ್ಲಿ ಎಲ್ಲ ಎಲ್ಲೇ ನೋಡಿದ್ರೆ ಅವಾಗ ನಾನು ಹೇಳಿದ್ದೀನಿ, ರೈತ ಇದ್ದಾಗ 7ನೇ ಕ್ಲಾಸ್ ಬಿಟ್ಟು ಹೊಲಕ್ಕೆ ಹೋದಾಗ ನಾನು ಗುಬ್ಬಿ ಕಾಯಕ್ ಹೋಗ್ತಾ ಇದ್ದೆ. ಜೋಳ ಅವಾಗ ಗುಬ್ಬಿ ತಿಂತಾವ ಅಂತ ಹೇಳಿ ಗುಬ್ಬಿ ಕಾಯಕ್ ಹೋದಾಗ ಎಷ್ಟೋ ಸಾವಿರಾರು ಬರ್ತಿದ್ವು. ಅವತ್ತು ಪಾರಿವಾಳ ಬರ್ತಿತ್ತು, ಕಾಗೆ ಬರ್ತಿತ್ತು, ಗಿಳಿ ಬರ್ತಿತ್ತು, ಗುಬ್ಬೆಗಳು ಬರ್ತಿದ್ವು, ಕಪಾಕ್ಷಿ ಅಂತ ಹೇಳಿ ಬರ್ತಿತ್ತು. ಅವೆಲ್ಲ ಎಷ್ಟು ಸಾವಿರ ಬರ್ತದೆ. ಇವತ್ತು ಏನು ಕಾಣ್ತಾ ಇಲ್ಲ. ಇವತ್ತು ಮಕ್ಕಳಿಗೆ ತೋರಿಸ್ಬೇಕಾದ್ರೆ ನಾವು ಮೊಬೈಲ್ ತೋರಿಸ್ಬೇಕಾಗಿದೆ. ಅದಕ್ಕ ನಶಿಸಿ ಹೋಗುವಂತ ಪ್ರಾಣಿ ಪಕ್ಷಿಗಳು ಬರೀ ಪರಿಸರ ಬೆಳೆಸೋದಷ್ಟೆಲ್ಲ ಪರಿಸರ ಜೊತೆಗೆ ವಾಸವಾಗಿರುವಂತ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಬೇಕಂತ ಹೇಳಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಏಪ್ರಿಲ್ ಫೂಲ್ ಅಲ್ಲ ಏಪ್ರಿಲ್ ಮಾಡ್ತಾ ಇದ್ವಿ. ಏಪ್ರಿಲ್ 1ನೇ ತಾರೀಕಿಗೆ ಅವತ್ತು ಸಿದ್ಧಗಂಗಾ ಶ್ರೀಗಳ ಹುಟ್ಟಿದ ದಿನ. ಅವರು ನೆನಪಲ್ಲಿ ಅವ್ರದೇ ಒಂದ್ ನಮಗೆ ನೆಪ ಬೇಕಷ್ಟೇ. ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗಳು ನೆಪ ಬೇಕು. ಆತರ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ವೃಕ್ಷವನ್ನ ಈಗ ಎಲ್ಲಾರ ಪಿಒಪಿ ಗಣಪ ಹಾಕಿ ಏನ್ ಮಾಡ್ತಾರೆ, ನದಿಗಳಲ್ಲಿ ಹಾಕೋದು, ಕೆರೆಗಳಲ್ಲಿ ಹಾಕೋದು. ಕರಗಲ್ಲ ಅಷ್ಟೇ ಅಲ್ಲ, ಅದನ್ನ ಕೆಮಿಕಲ್ಸ್ ಇವತ್ತು ನಮಗೆ ಅಸ್ತಮ, ಇವತ್ತು ಯಾವ ಕೆಮ್ಮುಗಳು ಬರೋದು, ಮೊಣಕಲ್ಲು ಬರೋದು ಎದಕ್ ಬರ್ತಾ ಇದೆ ಅಂದ್ರೆ ಇಂಥ ಕೆಮಿಕಲ್ಸ್ ನಮ್ಮ ಕೆರೆಯಲ್ಲಿ ಹಾಕೋದ್ರಿಂದ. ನೀರು ಇವತ್ತು ನಮ್ಮ ಸಿನ್ನಗೂರಿನಿಂದ ನೀರು ಏನು ಹಾಕ್ತಿವಲ್ಲ ಗಣೇಶ ವಿಗ್ರಹವನ್ನು, ಅದು ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೆಳಭಾಗದ ಹಳ್ಳಿಗಳಲ್ಲಿ ತಲುಪ್ತಾವ. ಅದೇ ನೀರು ಕುಡಿತಾರ, ದನ ಕರುಗಳು ಕುಡಿತೀವಿ. ಅದು ವಿಷಯಕಾರಿ ಅಲ್ಲ ಅಂತ ಪಿಒಪಿ ಗಣಪ ಜೊತೆ ನೀರಿನಲ್ಲಿ ಹಾಕಿ ಅದರಲ್ಲಿರುವಂತಹ ಏಡಿಗಳಾಯ್ತು, ಮೀನುಗಳಾಯ್ತು, ಬಹಳಷ್ಟು ಕೀಟ ಎಲ್ಲ ಬಹಳಷ್ಟು ಸತ್ತು ಹೋಗ್ತವೆ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ ವೃಕ್ಷ ಗಣಪ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಬೀಜಗಳನ್ನ ಹಾಕಿ ಮಣ್ಣಿನಿಂದ ಪ್ಯೂರ್ ಮಣ್ಣಿನಿಂದ ಮಾಡಿ ಅದನ್ನೇನ್ ಮಾಡ್ತೀವಿ ಅಂದ್ರೆ ಆ ವೃಕ್ಷ ಬೀಜ ಗಣಪ ಹಾಕಿ ಅದನ್ನ ಸುಮಾರು 500 ಪ್ರತಿ ವರ್ಷ ನಾವು ಉಚಿತವಾಗಿ, ಅಂದ್ರೆ ಅವರು ಎಷ್ಟು ಕಾಣಿಕೆ ಹಾಕ್ತಾರೆ ಅಷ್ಟು ದುಡ್ಡು ಇಸ್ಕೊಳಲ್ಲ. ಆದ್ರೆ ಅವ್ರು ಒಂದು ಡಬ್ಬಿ ಮಾಡಿರ್ತೀವಿ, ಆ ಡಬ್ಬಿಯಲ್ಲಿ ಅವ್ರಿಗೆ ಎಷ್ಟು ಆಗ್ತದೆ ಸಾಧ್ಯವಾದಷ್ಟು ಅಷ್ಟು ತೆಗೆದುಕೊಳ್ತೀವಿ. ಅದನ್ನ ಹೇಳಿ ಮಾಡಿ ಅಂತ ಈಗ ಪಿಒಪಿ ಗಣಪ ಜೊತೆಗೆ ಬದಲಾಗಿ ಮಣ್ಣಿನ ಗಣಪ ಅಂತೇಳಿ ಬದಲಾವಣೆ ಪ್ರತಿ ವರ್ಷ 500 ಉಚಿತವಾಗಿ ಅಂತಲ್ಲ, ಉಚಿತವಾಗಿ ಜೊತೆಗೆ ಕೂಡ ಅವರು ಬಹಳಷ್ಟು ಕಾಣಿಕೆ ಕೂಡ ಕೊಡ್ತಾ ಇದ್ದಾರೆ. ಪ್ರಕೃತಿ ಅದೇ ಈಗ ಗಣೇಶಂದು ಮುಂದಿನ ಗಣೇಶನ ತಕ್ಷಣನೇ ನಾವೊಂದು ಕೆರೆ ಮಾಡ್ಕೊಂಡಿರ್ತೀವಿ ಹೊಲದಲ್ಲಿ, ಇಲ್ಲಾಂದ್ರೆ ತೋಟ ಮನೆಯಲ್ಲಿ ಒಂದು ತೋಟ ಮಾಡ್ಕೊಂಡಿರ್ತೀವಿ ಹೂವಿನ ಗಿಡದ್ದು. ಅದೇ ಮಣ್ಣಿನ ಗಣಪನ ತೆಗೆದುಕೊಂಡು ಹೋಗಿ ಒಂದು ಪಾಟ್ ತೆಗೆದುಕೊಂಡು ಆ ಪಾಟಲ್ಲಿ ಇಟ್ಟು ನೀರು ಎರಿದಾಗ ಅದರಲ್ಲಿರುವಂತ ಮೊಳಕೆಗಳು ಬಂದು ನಮಗೆ ಈಗ ಬೀಜ ಬಂದ್ಬಿಡ್ತದೆ. ಮೊಳಕೆ ಹಾಕಿ ಬೀಜಗಳು ಬರ್ತದೆ. ಅದರಲ್ಲಿ ತರಕಾರಿ ಬೀಜ ಹಾಕಿರ್ತೀವಿ. ಯಾಕಂದ್ರೆ ಮಣ್ಣಿನ ಮಾಡ್ಬೇಕಾದ್ರೆ ಹಚ್ಚ ಕಡೆಯಲ್ಲೇ ಕೂಡ ಇಟ್ಟು ಮಾಡಿರ್ತೀವಿ. ಆಟೋಮೆಟಿಕ್ ಆಗಿ ಏನಾಗ್ತದಂದ್ರೆ 8-10 ದಿನದಲ್ಲಿ ನಮಗೆ ಫಲವನ್ನು ಕೊಟ್ಬಿಡ್ತೀವಿ. ಆ ಫಲ ಕೊಡ್ಬೇಕಾದ್ರೆ ನಾನು ದೇವರಿಂದ ಅಂತೇಳಿ ಅದನ್ನ ಸ್ವೀಕಾರ ಮಾಡಿದಾಗ ನನ್ನಲ್ಲಿರುವಂತ ಎಲ್ಲ ಏನೋ ಕಷ್ಟ ನೋವುಗಳು ಇವತ್ತು ಏನೇ ಆಗಿರ್ತದ ನಮ್ಗೆ ಒಂಥರ ಮಾನಸಿಕವಾಗಿ ಕುಗ್ಗಿದಾಗ ಅದನ್ನ ಪ್ರಸಾದವಂತ ಸ್ವೀಕರಿಸಿದಾಗ ಅವ್ರ ಖುಷಿಯಿಂದ ನಂಬಿಕೆಯಿಂದ ಅದೊಂದು ಬದಲಾವಣೆ ಮಾಡ್ತಾ ಇದೀವಿ 3 ವರ್ಷದಿಂದ. ಜೊತೆ ಬಹಳಷ್ಟು ಇವು ಬದಲಾವಣೆ ಪ್ರಕೃತಿಗೆ ಏನೇನು ಕೊಡುಗೆಗಳು ಕೊಡ್ಬೇಕು ಆ ಕೊಡುಗೆ ಸಾಧ್ಯ ಆಗುತ್ತೆ. ಈಗ ಪ್ಲಾಸ್ಟಿಕ್ನಿಂದ ನಮ್ಮ ಸಮಾಜಕ್ಕೆ ಈಗ ಪ್ಲಾಸ್ಟಿಕ್ ಮಾರಕ ಅಂತ ಒಂದು ಗೊತ್ತಿರುವಂತ ವಿಚಾರ ಸರ್ ಅದು. ಬಟ್ ಅದರಿಂದ ಪ್ರಕೃತಿಗೆ ಎಷ್ಟು ಹಾನಿ ಆಗ್ತಿದೆ ಸರ್? ಅತಿ ಹೆಚ್ಚು ಈಗ 100% ಪ್ಲಾಸ್ಟಿಕ್ ಇಂದ ಇವತ್ತು ಪ್ರಕೃತಿ ಹಾಳಾಗ್ತಾ ಇದೆ. ಪ್ಲಾಸ್ಟಿಕ್ ಪಳೆಯಂಗಿಲ್ಲ, ಸುಟ್ಟರು ಕೂಡ ಸುಟ್ಟೋದ್ರಿಂದ ಮಣ್ಣಿನಲ್ಲಿ ಹಾಕಿದ್ರು ಕೂಡ ಕೆಲವು ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಹಾಕಿದ್ರು ಕೂಡ ಕರಗಲ್ಲ, ಕೆಲವು ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಹಾಕಿದ್ರು ಕೂಡ ಕರಗ್ತವೆ. ಅಂತ ಪ್ಲಾಸ್ಟಿಕ್ ಗಳನ್ನು ಇವತ್ತು ನಗರಸಭೆ ಆಯ್ತು, ಮಹಾನಗರ ಪಾಲಿಕೆಗಳು ಆಯ್ತು, ಇಲ್ಲ ಗ್ರಾಮ ಪಂಚಾಯತಿಗಳು ಆಯ್ತು, ತಾಲೂಕ್ ಪಂಚಾಯತಿಗಳು ಆಯ್ತು, ಅದ್ರ ಬಗ್ಗೆ
ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕು ಅಂತ. ಜಾಗೃತಿ ಅಂದ್ರೆ ಸರ್ ಅವರು ಸಣ್ಣ ಪುಟ್ಟ ಅಂಗಡಿಗಳಿಗೆ ಮಾತ್ರ ಜಾಗೃತಿ ಮೂಡಿಸ್ತಾರೆ ಸರ್. ಇಲ್ಲ ನಾನು ಅನ್ಕೊಂಡ್ರೆ ಯೂಸ್ ಮಾಡ್ಬಿಡ್ರಿ ಅಂತ ಹೇಳ್ತಾರೆ ಸರ್. ಬಟ್ ಅಲ್ಲಿ ಅಲ್ಲ ದಂಡ ಕಡಿಸ್ಕೊಂತಾರೆ ಕೆಲವು ನೋಡಿದೀನಿ, ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದೀನಿ, ಬಹಳಷ್ಟು ನೋಡ್ತಾ ಇದೀನಿ. ಇವತ್ತೇನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದ್ ಅಂಗಡಿಗೆ ಹೋಗಿ ದಂಡ ಕಟ್ಟೋದು, ನೆಕ್ಸ್ಟ್ ಮತ್ತೆ ಬಿಟ್ಬಿಡೋದು, ಒಂದು 6 ತಿಂಗಳು ಮತ್ತೆ 1 ವರ್ಷ ಮೇಲೆ ಮತ್ತೆ ಆ ತರ ಮಾಡೋದಕ್ಕಿಂತ ಅದನ್ನೇ ಬ್ಯಾನ್ ಮಾಡ್ಬಿಟ್ರೆ, ಕಂಪ್ನಿ ಬ್ಯಾನ್ ಮಾಡೋದಕ್ಕಿಂತ ಹಿರಿಯರ್ ಮಾಡ್ತಿದ್ರು. ಅವಾಗ ಹಿರಿಯರಿದ್ರಿ, ಇತ್ತೀಚೆಗೆ ನಾವು ಎಲ್ಲ ಏನಾಗ್ಬಿಟ್ಟಿದ್ರೆ ಸೋಂಬೇರಿಗಳು ಆಗ್ಬಿಟ್ಟಿದ್ವಿ. ಯಾಕಂತಂದ್ರೆ ಒಂದು ಕೈಯಲ್ಲಿ ಪ್ಲಾಸ್ಟಿಕ್ ಇದ್ರೇನೆ ಚಂದ, ನೋಡೋರ ದೃಷ್ಟಿ ನಮ್ಮಲ್ಲಿ ಪ್ಲಾಸ್ಟಿಕ್ ಮೇಲೆ ಇದ್ರೆ ನೋಡಪ್ಪ ಅಂತ. ಅದೇ ಕೈ ತೆಗೆದುಕೊಂಡ್ಬಿಟ್ರೆ ಅವ್ನಪ್ಪ ಹುಚ್ಚ ಹೆಂಗ ಕೈ ಚಲ್ ಇಟ್ಕೊಂಡ್ ಅಪಹಾಸ್ಯ ಮಾಡ್ತಾರೆ. ಆದ್ರೆ ಹಿರಿಯರು ನೋಡಿ ಅವತ್ತಿನ 100 ವರ್ಷ ಬದುಕ್ತಾ ಇದ್ರು, 80 ಮೇಲ್ಪಟ್ಟು ಬದುಕ್ತಾ ಇದ್ರು. ಇವತ್ತು 50 ಮೊನ್ನೆ ತಾನೇ ಇದೆ ನಮ್ಮ ಶಿವಮೊಗ್ಗ ತಾಲೂಕಿನ ವಿದ್ಯಾರ್ಥಿನಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಕ್ತಿದೆ. ನಾನು ಹೇಳ್ತಾ ಇರೋದು ಇವತ್ತು 45 ವರ್ಷಕ್ಕೆ ಹೃದಯಾಘಾತ ಸಾಯ್ತಾ ಇದ್ದಾರೆ. ಶುಗರ್ ಕೂಡ 12 ವರ್ಷಕ್ಕೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಮೊಣಕಾಲು ನೋವು ಕೂಡ ಬರ್ತಾ ಇದೆ. ಇವತ್ತು 35-40 ವರ್ಷದ ಮೊಣಕಾಲು ನೋವುಗಳು ಈ ತರ ಮಟ್ಟ ಒಂದು ರೀತಿಯಿಂದ ಬರ್ತಾ ಇದೆ. ಮುಂದೆ ಈ ಪರಿಸರ ಮಾಡಿದೀವಿ, ಮುಂದೆ ಕೂಡ ಒಂದು ಹೆಜ್ಜೆ ಇಡ್ತಾ ಇದೀವಿ. ಪ್ರಕೃತಿಯ ಜೊತೆ ಕೂಡ ಪ್ಲಾಸ್ಟಿಕ್ ಮುಕ್ತ ಕಲ್ಯಾಣ ಕರ್ನಾಟಕ ಆಗ್ಬೇಕು. ಎಲ್ಲೇ ಹೋದ್ರು ಕೂಡ ರಸ್ತೆ ಬದಿಯಲ್ಲಿ ಕೂಡ ಎಲ್ಲಿ ಪ್ಲಾಸ್ಟಿಕ್ ಕಾಣ್ಬಾರ್ದು, ಆ ತರ ಮಾಡ್ಬೇಕಂತೇಳಿ ಈಗ ಕಾನ್ಸೆಪ್ಟ್ ಹಾಕೊಂಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಅದನ್ನ ತೆರಿಗೆ ತಂದು ಮಕ್ಕಳ ಜೊತೆಗೆ ಕೂಡ ಬೀದಿಯಲ್ಲಿ ಹೋಗಿ ಯಾರು ಪ್ಲಾಸ್ಟಿಕ್ ಬಳಸಬೇಡ್ರಿ. ಮನೆಯಲ್ಲಿ ಹೋಗಿ ಈಗ ಅಜ್ಜ ಆಯ್ತು, ತಾತಂದಿರು ಹಳೆ ಬಟ್ಟೆಗಳು ಇಲ್ಲಾಂದ್ರೆ ನಾವು ಗೊಬ್ಬರ ತೆಗೆದುಕೊಂಡು ಆ ಚೀಲ ತೆಗೆದುಕೊಂಡು ಮಾಡೋದು. ಅವಾಗೆಲ್ಲ ಬಟ್ಟೆ ಚೀಲ ತಗೊಂಡ್ಬರ್ತಿದ್ರು. ಬಟ್ಟೆ ಚೀಲ ತೆಗೆದುಕೊಂಡು ಮತ್ತೆ ಶಾಂತಿಗೆ ಹೋಗ್ರಿ ಅಂತೇಳಿ ಮಕ್ಕಳಲ್ಲಿ ಹೇಳಿ ತಂದೆ ತಾಯಿಗೆ ಹೇಳಿಸ್ಬೇಕು ಅನ್ನೋದು ಆ ಗುರಿಯನ್ನು ಪ್ರತಿಯೊಂದು ಹಾಗಾಗಿ ಅದೆಲ್ಲ ಆರ್ಟಿಫಿಷಿಯಲ್ ಆಗಿರೋದಕ್ಕೆ ಇವತ್ತು 45 ವರ್ಷಕ್ಕೆ ನಾವು ಹೋಗ್ತಾ ಇದ್ವಿ ಅಷ್ಟೇ. ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಅರಣ್ಯ ಸಚಿವರಲ್ಲಿ ಕೂಡ ಮತ್ತು ಮೊನ್ನೆ ಎಲ್ಲಾ ಶಾಸಕರು, ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಶಾಸಕರಿಗೆ ಹೋಗಿ ಲೆಟರ್ ಕೊಟ್ಟು ಪ್ಲಾಸ್ಟಿಕ್ ಮುಕ್ತ ನಮ್ಮ ಕಲ್ಯಾಣ ಕರ್ನಾಟಕ ಮಾಡುವ ಗುರಿಯನ್ನು ಹೊತ್ಕೊಂಡು ಈಗ ಕೆಲವೇ ದಿನಗಳಲ್ಲಿ ಅರಣ್ಯ ಸಚಿವರನ್ನು ಭೇಟಿ ಆಗ್ತಾ ಇದ್ವಿ, ಲೆಟರ್ ಕೊಟ್ಟು ಬರ್ತೀವಿ. ಎಲ್ಲಾ ಪ್ರತಿಯೊಂದು ನಗರಸಭೆ ಆಯ್ತು, ನಗರ ಪಾಲಿಕೆ ಆಯ್ತು, ತಾಲೂಕ್ ಪಂಚಾಯತ್ ಎಲ್ಲಾ ಕಡೆ ಕೂಡ ಲೆಟರ್ ಕೊಟ್ಟು ಪ್ರತಿಯೊಂದು ಅವ್ರನ್ನ ಕರೆದುಕೊಂಡು ಹೋಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಮಕ್ಕಳಾಯ್ತು, ಖಾಸಗಿ ಶಿಕ್ಷಣ ಮಕ್ಕಳಾಯ್ತು, ಎಲ್ಲಾ ಮಕ್ಕಳು ಕರ್ಕೊಂಡು ಹೋಗಿ ಪ್ಲಾಸ್ಟಿಕ್ ಮುಕ್ತ ನಮ್ಮ ಕಲ್ಯಾಣ ಕರ್ನಾಟಕ ಮಾಡೋಕೆ ಅನ್ನೋದು ಗುರಿ ಇಟ್ಕೊಂಡಿದೀವಿ. ಪ್ಲಾಸ್ಟಿಕ್ ಮುಕ್ತ ನೆಕ್ಸ್ಟ್ ಆಲ್ರೆಡಿ ಈಗ ಹೆಸರುಕರಣ ಆಗಿದೆ, ಆಗ್ತಾ ಇದೆ. ಇವಾಗ ಪರವಾಗಿಲ್ಲ, 40% ಸ್ವಲ್ಪ ಎಲ್ಲರಿಗೂ ಜಾಗೃತಿ ಇದೆ. ಎಷ್ಟೋ 100 ಸಂಸ್ಥೆಗಳು ಉಟ್ಕೊಂಡಿದ್ದೇವೆ ಈಗ, ಬಹಳಷ್ಟು ಅದು ಖುಷಿ. ಜೊತೆಗೆ ಕೂಡ ಪ್ಲಾಸ್ಟಿಕ್ ಒಂದು ಕೈ ಹಾಕೋಣ, ಒಂದು 20% ನಮ್ಗೆ ಕೈ ಜೋಡಿಸಿದ್ರೆ ಸಾಕು, ಮುಕ್ತವಾಗಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ, ಒಬ್ರು ಕೈ ಮುಂದೆ ಹೋದ್ರೆ ಹಿಂದೆ ಕೈ ಜೋಡಿಸುವಂತ ಕೈಗಳು ಇದಾವೆ, ಬಹಳಷ್ಟು ಜನ ಇದಾರೆ. ಎಲ್ಮೆ ಕೈ ಅಂತ ಅವ್ರ ಹಿಂದೆ ಏನು ಕೈ ಜೋಡಿಸ್ಬೇಕು, ಅವ್ರು ಏನ್ ಸಪೋರ್ಟ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಜನರಲ್ಲಿ ಇದೆ. ಅದನ್ನ ನಾವು ಮಾಡುವಂತ ಕೆಲಸ ಫ್ರಾಮ್ ಟೈಮ್ ಮಾಡ್ಬೇಕು ಅಷ್ಟೇ. ಈಗ ನಿಮ್ ಜೊತೆ ಕೆಲಸ ನಿಮ್ ಜೊತೆನೆ ಸೇವೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದಾರೆ ಸರ್? ಕೈ ಜೋಡಿಸಿರ್ತಾರೆ ನಮ್ ಜೊತೆಗೆ ಇರೋರು 40 ಜನ ಯುವಕರು ಇದ್ದಾರೆ. ಯಾವುದೇ ಫಲಪೇಕ್ಷೆ ಇಲ್ಲದೆ ನನ್ನ ಜೊತೆಗೆ ಕೂಡ ಇದ್ದು, ಇವತ್ತು ಹೆಸರು ಯಾರು ಬರ್ತಾ ಇಲ್ಲ, ನನ್ನ ದೊಡ್ಡ ಹೆಸರು ಬರ್ಬೋದು, ಆದ್ರೆ ಇಂದ ಕೈಗಳಿದ್ದೇವೆ, ಶ್ರಮಜೀವಿಗಳು ಅವೆಲ್ಲ. ಅವರು ನನ್ನ ಕುಟುಂಬ ತರ ನೋಡ್ಕೊಂತಿದ್ದಾರೆ, ಅಣ್ಣ ತಮ್ಮಂದಿರಂತೆ ನೋಡ್ಕೊಂಡು ಇವತ್ತು ನನ್ನ ಮುಂದೆ ಬಿಡ್ತಾ ಇದ್ರೆ. ತಾವು ನನ್ನ ಹೆಸರು ನಮ್ದೇನು ಬೇಡ, ನೀವ್ ಮಾಡಿಕಂತ ನೀವ್ ಚೆನ್ನಾಗಿರೋ ಅಂತ ಹೇಳಿ ಹೇಳ್ಕೊಂತ ಹೋಗಿ ಮಾಡುವಂತ ಯುವಕರು ನಮ್ ಜೊತೆ ಇದೆ. ಮತ್ತೆ ಮಹಿಳೆಯರು ಕೂಡ, ಮಹಿಳೆ ಘಟಕ ಕೂಡ ಇದೆ, ಮಹಿಳೆ ಅಕ್ಕಂದಿರು ಕೂಡ, ಅವರೆಲ್ಲರೂ ಟೀಮ್ ಸಪೋರ್ಟಿವ್ ಆಗಿ ಯಾವುದೇ ದೊಡ್ಡ ಕಾರ್ಯಕ್ರಮ ಮಾಡ್ಲಿ ನಿಂತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. 40 ಜನ ಸದಸ್ಯರು ಮಾಡ್ತಾ ಇದ್ದಾರೆ. ಈಗ ಯಾವ್ಯಾವ ಭಾಗಗಳಲ್ಲಿ ಸಸಿಗಳನ್ನ ಈಗ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆ ಸಿಂಧನೂರಲ್ಲಿ ಮಾತ್ರ ಸಿಂಧನೂರು ಅಷ್ಟೇ ಅಲ್ಲ, ರಾಯಚೂರು ಡಿಸ್ಟಿಕ್ ಅಲ್ಲಿ ಬರುವಂತ ಎಲ್ಲಾ ತಾಲೂಕುಗಳಲ್ಲಿ ಮತ್ತು ಬಳ್ಳಾರಿ ಬರುವಂತ ಎಲ್ಲಾ ತಾಲೂಕುಗಳಲ್ಲಿ, ಕೊಪ್ಪಳದಲ್ಲಿ ಕಾಟಿಗೆ ಆಯ್ತು, ಕೊಪ್ಪಳ ತಾಲೂಕಲ್ಲಿ ಗಂಗು ಆಯ್ತಾ ಇತ್ತು, ಎಲ್ಲಾ ಕಡೆಗೆ ಮಾಡ್ತಾ ಇದ್ವಿ. 3 ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದ್ವಿ.
ಅಂದ್ರೆ ಬಹಳ ಕಷ್ಟ ಇದು. ಹೌದು. ನಿಸ್ವಾರ್ಥವಾಗಿ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಖರ್ಚು ವೆಚ್ಚಗಳು ಬಹಳಷ್ಟು ಹೌದು. ಇರುತ್ತೆ. ನೋಡೋಣ ಹಂತ ಹಂತವಾಗಿ ಏನು ಸರ್ಕಾರ ನಮ್ಗೆ ಯಾವ್ದೋ ಒಂದು ಇಲ್ಲಿವರೆಗೂ ಸ್ಥಾನ ಯಾವುದೇ ಕೊಟ್ರೆ. ಅನುದಾನಗಳು ಬಂದಿಲ್ಲ ಸರ್. ಇಲ್ಲಿವರೆಗೆ ಆದ್ರೆ ಯಾವ್ದು ಅನುದಾನ ಇಲ್ಲ. ಸರ್ಕಾರ ಕಡೆಯಿಂದ ಪ್ರಶಸ್ತಿಗಳು ಎರಡು ಆದವು. ಹಾ, ಹಾ. ಕರ್ನಾಟಕ ಸರ್ಕಾರ ಕಡೆಯಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಹ್ಮ್. ಮತ್ತು ಈಶ್ವರ ಖಂಡ್ರೆ ಅವರು ಹ್ಮ್. ಪರಿಸರ ಇಲಾಖೆಯಿಂದ ಸಿದ್ದರಾಮಯ್ಯ ಸರ್ ಅವರು ಪರಿಸರ ಪ್ರೇಮಿ ಅಂತ ಹೇಳಿ 2023 ಕೊಟ್ಟರು. ಪರಿಸರ ಆ, ಪ್ರೇಮಿ ಪರಿಸರ 2023 ಪ್ರೇಮಿ ಸರ್ಕಾರ ಕೊಟ್ಟಿತ್ತು. ಆಮೇಲೆ ಬಳ್ಳಾರಿಯಲ್ಲಿ ಮಾನ್ಯ ನಮ್ಮ ಅರಣ್ಯ ಸಚಿವರು ಹ್ಮ್. ಈಶ್ವರ ಖಂಡ್ರೆ ಅವರು ಹೌದು. ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಕೂಡ ಕೊಟ್ಟರು. ಇಂದಿರಾ ಎರಡು ಸರ್ಕಾರ ಕಡೆಯಿಂದ ಅವಾರ್ಡ್ಗಳು ಬಂದಿದೆ. ಹಾ. ಅದೇ ಮುಂದೆ ನೋಡೋಣ. ಸ್ಥಾನಮಾನ ಕೊಟ್ಟರೆ ಕೂಡ ನಮಗೆ ಕೈ ಜೋಡಿಸುವಂತ ಕೆಲಸ ಸರ್ಕಾರ ಮಾಡಿದ್ರೆ ಹ್ಮ್. ಇನ್ನೂ ಅತಿ ಹೆಚ್ಚು ಗಿಡ ಬೆಳೆಸೋ ಕಡೆ ನಾವು ಮುನ್ನುಗ್ತೀವಿ. ಹೋಗ್ತೇವೆ ಸರ್. ಹ್ಮ್. ಈಗ ನಿಮ್ದು ಮುಂದಿನ ಗುರಿ ಏನಿದೆ ಸರ್ ಟೋಟಲ್? ಗುರಿ ಕಲ್ಯಾಣ ಕರ್ನಾಟಕ ಹಸಿರೀಕರಣ, ಬಿಸಿಲು ನಾಡು ಹಸಿರೀಕರಣ, ತಂಪು ಬಿಸಿಲು ನಾಡು ಮಲೆನಾಡು ಮಲೆನಾಡು ಅವಕಾಶ. ಅದೊಂದೇ ಗುರಿ. ಅದೇ ನಮ್ಮ ಕಲ್ಯಾಣ ಕರ್ನಾಟಕ ಇದ್ರ ಹಿಂದುಳಿದ ಕರ್ನಾಟಕ ಅಂತೇಳಿ ಹಸಿರೀಕರಣ ಹಸಿರೀಕರಣ ಹೌದು. ಆ ನಿಟ್ಟಿನಲ್ಲಿ ಎಲ್ಲೇ ಹೋದ್ರು ಕೂಡ ಪ್ರತಿಯೊಬ್ಬ ಯುವಕರು ಆಯ್ತು, ಮುದಿಯರು ಆಯ್ತು, ಎಲ್ಲೇ ಹೋದ್ರು ಕೂಡ ರಸ್ತೆ ಬದಿಯಲ್ಲಿ ಹೋದ್ರು ಕೂಡ ತಂಪಾಗಿ ಅವ್ರಿಗೆ ಕುಂತ್ಕೊಂಡು ಒಂದ್ ತಾಸು ಹೋಗ್ಬೇಕು ಅಂತ ನನ್ನ ಗುರಿ. ಹ್ಮ್. ಆ ಗುರಿ ಯಾರೇ ಆಗ್ಲಿ ಒಂದು ಗಿಡದ ನೆರಳಲ್ಲಿ ನೆರಳಿಗೆ ಕೂರ್ಬೇಕು ಹೌದು. ಅಷ್ಟೇ. ಅದೊಂದು ಬಿಸಿಲಿಂದ ಬಳಲ್ದೆ ಅದರ ಹೋಗ್ತಾ- ಜೊತೆಗೆ ಕೂಡ ಈಗ ನಾವು ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಹೌದು. ಈಗ ಬರೀ ನೆರಳಾವ ಗಿಡ ಹಚ್ತಾ ಇಲ್ಲ ನಾವು, ಅದ್ರ ಜೊತೆಗೆ ಕೂಡ ಹಣ್ಣಿನ ಗಿಡಗಳನ್ನ ಹಚ್ತಾ ಇದೀವಿ ಇತ್ತೀಚೆಗೆ. ನಶಿಸುವಂತ ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಹಾರವಾಗಬೇಕು ಇವತ್ತು. ಹೌದು ಸರ್. ಕಾಡಿನಿಂದ ನಾಡಿಗೆ ಬರ್ತಾ ಇದ್ದೇವೆ, ಹ್ಮ್. ಅದಕ್ಕೋಸ್ಕರ ಅವ್ರಿಗೆ ಆಹಾರವಾಗಿರಲಿ ಅಂತ ಹೇಳಿ ಈ ಹಣ್ಣಿನ ಗಿಡಗಳನ್ನು ಕೂಡ ಹಚ್ತಾ ಇದ್ದೇವೆ. ರಸ್ತೆ ಬದಿಯಲ್ಲಿ, ಸ್ಮಶಾನಗಳಲ್ಲಿ, ಹ್ಮ್. ದೇವಸ್ಥಾನಗಳಲ್ಲಿ ಎಲ್ಲಾ ಭಾಗದಲ್ಲಿ ಕೂಡ ಗಿಡಗಳು ಅಂದ್ರೆ ಈಗ ಟೋಟಲಿ ನಿಮ್ಮ ಲೈಫ್ ನ ಒಂದು ಪ್ರಕೃತಿಗಾಗಿನೇ 365 ದಿನ ಬೇರೆ ಬೇರೆ ಕೆಲಸ ಏನಿಲ್ಲ. 10 ವರ್ಷದಿಂದ ಈಗ ಎಲ್ಲಾ ಕೆಲಸಗಳನ್ನು, ಮನೆಯಲ್ಲಿರುವಂತ ಕೆಲಸಗಳನ್ನು ಅಣ್ಣ ತಮ್ಮ ಮಾಡ್ತಾ ಇದ್ದಾರೆ. ನನ್ನ 24 ಇಂಟು 365 ಜನ ಕೂಡ ಪರಿಸರಿಸಿ ಅವನೊಂದು ಬೆಂಬಲ ಹೆಂಗಿದೆ ಸರ್ ನಿಮ್ಮ ಮನೆ? ಚೆನ್ನಾಗಿದೆ. ಬೆಂಬಲ ಇದ್ದದಕ್ಕೆ ಮಾಡ್ತಾ ಇರೋದು. ಬೆಂಬಲ ಕೊಡಲಿಲ್ಲ ಅಂದ್ರೆ ಮತ್ತೆ ನೀನ್ ಹೊರಗೆ ಬಿಡಪ್ಪ, ನಿನ್ನ ಕೆಲಸ ನೀನ್ ಮಾಡ್ಕೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಮನೆಯಲ್ಲಿ ಕೂಡ ಬಹಳಷ್ಟು ಖುಷಿ. ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವರು ಅವಾರ್ಡ್ ಕೊಟ್ಟಾಗ ಮನೆ ತುಂಬಾ ಬಹಳ ಸಿಹಿ ತಿಂದು ಬಹಳಷ್ಟು ಖುಷಿ ಪಟ್ಟು ಅವ್ರು ತುಂಬಾ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಂಡಿರೋದೈತಿ. ಸರ್ ಕೊನೆಯದಾಗಿ ನಮ್ಮ ಯುವ ಜನತೆ, ಈಗಿನ ಯುವ ಜನತೆಗೆ ಏನು ಒಂದು ಸಂದೇಶ ಕೊಡ್ತಾರೆ ಸರ್ ನಿಮ್ ಕಡೆಯಿಂದ? ಯುವ ಜನತೆಗೆ ಪ್ರತಿಯೊಂದು ಯುವಕರಲ್ಲಿ ಇವತ್ತು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಕಳಕಳಿ ಮನವಿ, ದಯವಿಟ್ಟು ಕೇಕ್ ಕಟ್ ಮಾಡುವ ಬದಲು ಗಿಡ ನೆಡಿ. ಇವತ್ತು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗಿ ಕೇಕ್ ಅನ್ನು ಮುಖ ಕೊರಿಸಿಕೊಂಡು ದೀಪ ಆರಿಸಿ, ಹಚ್ಚಿದ ದೀಪ ಯಾವತ್ತಿಗೆ ಆರಿಸಬಾರದು, ಅದನ್ನು ಉರಿಯುವಂತೆ ಮಾಡ್ಬೇಕು. ಉರಿಬೇಕಂದ್ರೆ ಇವತ್ತು ಗಿಡಕ್ಕೆ ನೀರೇರೋದು. ಈಗ ಸುಮಾರು ಒಂದು ನಿಮ್ಮ ಹುಟ್ಟಿದ ಹಬ್ಬದ ದಿನ, ಇವತ್ತು ನನಗೆ 10 ವರ್ಷ ಆಗಿರೋದು, 20 ವರ್ಷ ಆಗಿರೋದು, 30 ವರ್ಷ, 10 ವರ್ಷ ಆಯ್ತಪ್ಪ ಅಂದ್ರೆ 10 ಗಿಡಗಳು ಹಚ್ಚೋದು, 20 ವರ್ಷ 20 ಗಿಡಗಳು, 30 ಗಿಡಗಳು ಆಯ್ಕೆ ಮಾಡಿಕೊಂಡು ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಗಿಡಗಳನ್ನು ಹಚ್ಚೋದು, ದೇವಸ್ಥಾನದಲ್ಲಿ ಹೋಗಿ ಗಿಡಗಳನ್ನು ಹಚ್ಚೋದು, ಕೇಕ್ ಕಟ್ ಮಾಡ್ಬೇಕು. ಆಗಿನ ಪೂರ್ತಿ ನಿಮ್ಮ ತೃಪ್ತಿ ಕೊಡುತ್ತೆ ಅಷ್ಟೇ. ಆದ್ರೆ ಆರೋಗ್ಯ ಹಾಳಾಗುತ್ತೆ, ಮತ್ತೆ ಅದ್ರ ಜೊತೆಗೂ ಕೂಡ ಏನು ತೃಪ್ತಿ ಇರಲ್ಲ. ಇನ್ನೊಂದು, ಈಗ ನಾವು ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿದಂದ್ರೆ ಅವತ್ತಿನ ದಿನ ಮಾತ್ರ ಖುಷಿ ಇರುತ್ತೆ ಸರ್. ಇದಂತಂದ್ರೆ ಅವತ್ತು ಗಿಡ ಹಚ್ಚಿದ್ರ ಅಂತಂದ್ರೆ 10 ವರ್ಷ ಬಿಟ್ಟು ನಾನು ನೆನ್ಸ್ಕೊಂಡ್ರೆ ಆಮೇಲೆ ನಾವು ಸತ್ತು ಹೋದ್ರು ಕೂಡ ನಾವ್ ಹೇಳ್ತೇವೆ ಹುಟ್ಟಿದ ದಿನ ಹುಟ್ಟಿದಪ್ಪ ಆಚರಣೆ ಮಾಡ್ಕೊಳ್ತೀವಿ. ನಾವು ಸತ್ತು ಹೋದ್ರು ಕೂಡ ಆಚರಣೆ ಮಾಡುವಂತ ಜನರು ಇರ್ತಾರೆ ಅಲ್ಲಿ. ಯಾಕಂತಂದ್ರೆ ಅಲ್ಲಿ ಅವ್ನ ಬರ್ತಡೆಗೆ ಚಿತ್ತಪ್ಪ ಗಿಡ ನೋಡಿ ಎಷ್ಟು ಚಂದ ಬೆಳೆದಿದೆ. ನೆನಪಲ್ಲಿ ಸಾಯುವವರಿಗಿರುತ್ತೆ. ಯುವಕರಲ್ಲಿ ಮನೆ ಮಾಡಿಕೊಳ್ಳೋದಷ್ಟೇ. ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ, ಪ್ರತಿಯೊಂದು ಮದುವೆ ವಾರ್ಷಿಕೋತ್ಸವ ಆಯ್ತು, ನಿಮ್ಮ ಫ್ರೆಂಡ್ ಹುಟ್ಟಿದಬ್ಬ ಆಯ್ತು, ಯಾವುದೇ ಕಾರ್ಯಕ್ರಮ, ಗೃಹ ಪ್ರವೇಶ ಆಯ್ತು, ಮದುವೆ ಹೋಗ್ತೀರಿ, ಮದುವೆ ಒಂದು ಗಿಡ ಕೊಟ್ಟು ಅವರಿಗೆ ಶುಭಾಶಯಗಳನ್ನು ತಿಳಿಸಿ. ಪ್ರತಿಯೊಂದು ಕೂಡ ಎಲ್ಲಿ ಹೋದ್ರು ಕೂಡ ಗಿಡಗಳನ್ನ ಕೊಡುವಂತ ವ್ಯವಸ್ಥೆ ಕೂಡ ಯುವಕರಲ್ಲಿ ಆಗಬೇಕು. ಅದೇ ಜೊತೆಗೆ ಕೂಡ ಈಗ ಬೇಸಿಗೆ ಕಾಲ ಪ್ರಾರಂಭವಾಗಿದೆ. ದಯವಿಟ್ಟು ನಿಮ್ಮ ಮಹಡಿಯ ಮೇಲೆ ಮತ್ತು ನಿಮ್ಮ ಅಕ್ಕಪಕ್ಕದ ಗಿಡಗಳಾಯ್ತು, ನಿಮ್ಮ ಮನೆಯ ಮುಂಭಾಗದಲ್ಲಿ ಇವತ್ತು ನೀರಿನ ಅಭಾವ ಜಾಸ್ತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಅತಿ ಹೆಚ್ಚು ಬಿಸಿಲು. ಹೋದ ವರ್ಷ 45-46 ಡಿಗ್ರಿ ಬಂತು, ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಅತಿ ಹೆಚ್ಚು. ಎಷ್ಟೋ ಪಕ್ಷಿಗಳು ನಾವು ಸತ್ತು ಹೋಗಿರೋದನ್ನ ನೋಡಿದೀವಿ. ನಾನು ಹೇಳ್ತಾ ಇರೋದಷ್ಟೇ, ನಿಮ್ಮ ಮನೆಯ ಮೇಲೆ ಆಯ್ತು, ಮುಂಭಾಗದಲ್ಲಿ ಆಯ್ತು, ನೀವು ದಯವಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಡ್ರಿ, ಒಂದು ಪಕ್ಕದಲ್ಲಿ ಸ್ವಲ್ಪ ಕಾಳುಗಳನ್ನು ಹಾಕಿ ಅದನ್ನ ಏನು ಪ್ರಾಣಿ ಪಕ್ಷಿಗಳನ್ನು ಉಳಿಸುವಂತ ಕೆಲಸವನ್ನು ಎಲ್ಲಾ ಯುವಕರು ಮಾಡ್ಬೇಕು. ನಾವ್ ಇಲ್ಲಿದೀವಿ. ಇದು ಜೀವಂತ ಆಲದ ಮರ, ಮರುಜೀವ ಪಡೆದಿರ್ತಕ್ಕಂತ ಆಲದ ಮರ.
ಸರ್ ಇದು ಎಷ್ಟು ವರ್ಷದ ಮರ ಇತ್ತು ಸರ್ ಇದು? ಸುಮಾರು 30 ವರ್ಷದ ಮರ ಇದು. 30 ವರ್ಷದ ಮರ. ಯಾವ ಊರಿಂದ ತಂದಿರೋದು ಸರ್ ಇದು ಇದು? 7ರ ಕ್ಯಾಂಪ್ ಅಲ್ಲಿ ಒಬ್ಬ ರೈತರು ಹೊಲದಲ್ಲಿ ಅಂದ್ರೆ ಅವ್ರ ಹೊಲದಲ್ಲಿ ಕಿತ್ತಾಕಿದಂತ ಗಿಡನ ಹಾ. ನಾವು ಸಂಶೋಧಕರನ್ನು ಕರೆ ಮಾಡಿ ಕೇಳಿದಾಗ ಅದನ್ನ ರೀಪ್ಲಾಂಟ್ ಮಾಡಬಹುದು ಅಂತೇಳಿ, ಅಂದ್ರೆ ಗಿಡಗಳು ಯಾವುದೇ ರೀತಿಯಿಂದ ಅಡ್ಡಾಗಿರುತ್ತೆ ಅಂತೇಳಿ ಕಿತ್ತಾಕ್ತಾರಲ್ಲ ಹೌದು ಸರ್. ಅದಕ್ ಕೂಡ ಮತ್ತೆ ಮರುಜೀವ ಕೊಡಬಹುದು ಅದನ್ನ. ಕಿತ್ತಾಕಿರ್ತಕ್ಕಂತ ಕಿತ್ತಾಕಿರೋದ್ರಿಂದ. ಗಿಡಕ್ ಕೂಡ ಮರುಜೀವ ಮರುಜೀವ ಬರುತ್ತೆ. ಬರುತ್ತೆ. ಹ್ಮ್. ಅದಕ್ಕೋಸ್ಕರ ಆತರ ಬರೋಕಂತೇಳಿ ಈಗ ಅಡ್ಡದಿಡ್ಡಿ ಇರ್ತದಲ್ಲ ಹೌದು ಸರ್. ಎಲ್ಲಿಯಾದ್ರೂ ನಮ್ಮ ಮನೆಯಲ್ಲಿ ಇದ್ದಾಗ ಹಾ. ಅದನ್ನ ಹೋಗಿ ಹೊಲದಲ್ಲಿ ಎಲ್ಲಿನ ಸರ್ಕಾರ ಸ್ಥಳದಲ್ಲಿ ಹಾ. ಜಾಗದಲ್ಲಿ ಇರುವಂತ ಸ್ಥಳಗಳಲ್ಲಿ ಹೋಗಿ ಅದನ್ನ ನಾಟಿ ಮಾಡಬಹುದು. ಹಾ. ಅದಕ್ಕೋಸ್ಕರ ಇನ್ನೇನು ಪ್ರಯತ್ನ ಪಟ್ವಿ, ಅದು ಫಲಾನು ಕೂಡ ಒಳ್ಳೆ ಚಿಗುರು ಬರ್ತಾ ಇದೆ. ಇದೆಲ್ಲ ಚಿಗುರು ಇದ್ದಿಲ್ಲಲ್ಲ ಸರ್ ಮುಂಚೆ? ಚಿಗುರಿದಿಲ್ಲ. ಇದ್ದಿಲ್ಲ, ಅವೆಲ್ಲ ಬರೀ ಒಣ ಬಡ್ಡೆ ಮಾತ್ರ ಇತ್ತು. ಕ್ರೇನು ಮತ್ತು ಜೆಸಿಬಿಲಿಂದ ತಗೊಂಬಂದು ಹಾ. ಸುಮಾರು ಒಂದು ಇದು ತರಬೇಕಾದ್ರೆ ಒಂದು 40,000 ರೂಪಾಯಿ ಹೆಚ್ಚು ವೆಚ್ಚ ವೆಚ್ಚ ಖರ್ಚಿಗೆ ಸರ್. ಖರ್ಚಾಗಿದೆ. ಹಾ. ಈ ಖರ್ಚು ಮಾಡಿದ ದುಡ್ಡಿಗೆ ಪರವಾಗಿಲ್ಲ, ಅಂದ್ರೆ ಈಗ ಗಿಡಕ್ಕೂ ಕೂಡ ಮರುಜೀವ ಕೊಡಬಹುದು ಅಂತೇಳಿ ತೋರಿಸ್ಕೊಡೋಣ ಅಂತೇಳಿ ಇದು ತೋರಿಸ್ಕೊಡೋದು ಒಂದು ಒಂದು ಕಾರ್ಯ ನೀವು ಕಾರ್ಯ ಮಾಡಿದ್ವಿ. ತಗೊಂಡ್ರಿ ಸರ್. ಈ ಕಾರ್ಯಕ್ಕೆ ಕೂಡ ಕೊಪ್ಪಳ ಶ್ರೀಗಳು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಗೋಶ್ರೀಗಳು. ಹಾ. ಶ್ರೀಗಳು ಬಂದು ಹಾ. 2022ರಲ್ಲಿ ಬಂದು ಕೂಡ ಹ್ಮ್. ಎಲ್ಲ ನೋಡ್ಕೊಂಡು ಹೋಗಿ ಬಹಳ ಖುಷಿ ಪಟ್ರು ಅವರು. ಅಲ್ಲ ಸರ್, ಈ ತರದೊಂದು ಪ್ರಕ್ರಿಯೆ ಮಾಡ್ಬೇಕಂತೇಳಿ ನಿಮ್ಗೆ ಹೆಂಗ್ ನಮ್ಗೆ ಯೋಚನೆ ಅಂದ್ರೆ ಮಾಡ್ಸರ್? ಸಂಶೋಧಕರನ್ನ ಕೇಳಿದ್ವಿ ನಾವು. ಹಾ. ನಮ್ಗೆ ಈ ಗಿಡಗಳು ಹಚ್ಚೋದಲ್ಲ, ಗಿಡಗಳನ್ನ ಅಡ್ಡದಿಡ್ಡಿ ಈಗ ನಾ ಹೇಳಿದ್ನಲ್ಲ ರೈತರು ಹೌದು. ಕಿತ್ತಿ ಹಾಕಿರ್ತಾರೆ. ಹೌದು. ಯಾವ್ದಾದ್ರು ಕಟ್ಟಡ ಬಂದಬೇಕಾದ್ರೆ ಗಿಡಗಳನ್ನ ಕಟ್ ಮಾಡ್ಬೇಕಂತ ಹೇಳಿ ಕಟ್ ಮಾಡ್ತಿದ್ದಾರೆ, ಪರವಾನಗಿ ಹೌದು. ತಗೊಂಡ್ ಕಟ್ ಮಾಡ್ತಾರೆ ಹೌದು. ಅರಣ್ಯ ಇಲಾಖೆಯಿಂದ. ಹ್ಮ್. ಆದ್ರೆ ಅದನ್ನ ಕಟ್ ಮಾಡೋ ಬದಲು ಒಂದ್ ಬೇರೆ ನೋಡೋಣ, ಸೃಷ್ಟಿ ಮಾಡೋಣ, ಒಂದು ಬೇರೆ ಕಡೆ ಬೇರೆ ನಾಟಿ ಕಡೆ ಮಾಡಿ. ಕೂಡ ನಾಟಿ ಮಾಡಿದ್ರೆ ಕೂಡ ಬರುತ್ತಂಬುದು ಒಬ್ರು ಜಾಗೃತಿ ಮೂಡಿಸೋಣ ಅಂತೇಳಿ ಈ ಮರವನ್ನು ಹಾ. ವೆಚ್ಚದಲ್ಲಿ ತಮ್ಮಂದಿರ್ಬೋದು ಅಷ್ಟೇ, ಹೌದು. ಖರ್ಚು ಬಹಳ ಇರ್ಬೋದು, ಆದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ವಿ. ಅದಕ್ಕೊಂದು ಈಗ ಪ್ರತಿಫಲ ಏನಿಲ್ಲ, ಸಿಕ್ಕಿದೆ ಸರ್. ಪ್ರತಿಫಲ ಸಿಕ್ತಿದೆ ಇದಕ್ಕೆ. ಹಾ, ಹಾ. ಅಂದ್ರೆ ಪ್ರತಿಯೊಬ್ರು ಕೂಡ ಈ ತೀರಾ ಏನು ಶಿಫ್ಟಿಂಗ್ ಮಾಡಿ ಎಲ್ರ ಗಿಡಗಳನ್ನ ಮನಸ್ಸಿನಾಗ ಅದೊಂದು ಮತ್ತೆ ಬರುತ್ತೆ ಸರ್. ಹೌದು, ಬರ್ಬೇಕಂತ ಕಿತ್ತಾಕಿದ ಹೇಳ್ಬೋದು. ಮರನು ಕೂಡ ಮತ್ತೆ ವಾಪಸ್ ಸೃಷ್ಟಿ ನೆಟ್ರ ಮಾಡ್ಬೇಕು. ಚಿಗುರು ಹ್ಮ್. ಬರುತ್ತಾ ಅನ್ನೋದೊಂದು ಪ್ರಕ್ರಿಯೆ ಒಂದು ಜಾರಿಯಲ್ಲಿ ಐತೆ ಸರ್ ಪ್ರೆಸೆಂಟ್. ಎಲ್ಲರಿಗೂ ಈಗ ಪ್ರತಿಯೊಬ್ರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಈ ಭಾಗದಲ್ಲಿ ಯಾರೇ ಬರ್ಲಿ, ಪೂಜ್ಯರು ಸ್ವಾಮೀಜಿಗಳಾಯ್ತು, ರಾಜಕೀಯ ನಾಯಕರಾಯ್ತು, ಆಮೇಲೆ ಸಚಿವರು ಕೂಡ ಬಹಳಷ್ಟು ಜನ ಬಂದು ಹೋಗಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಇದಕ್ ಕೂಡ ನಾವು ಮರುಜೀವ ಕೊಟ್ಟು ಇದಕ್ಕೊಂದು ಅಮರಶ್ರೀ ಆಲದ ಮರ ಅಂತೇಳಿ ಹೆಸರನ್ನು ಕೂಡ ಅಮರಶ್ರೀ ನಾಮಕರಣ ಮಾಡಿ ಹ್ಮ್. ಕುಂಭ ಕಳಸ ಸುಮಾರು ಒಂದು 15 ಜನ ಸ್ವಾಮೀಜಿ ಅವ್ರನ್ನ ಕರೆಸಿ ಹಾ. ಒಂದು 5,000 ವಿದ್ಯಾರ್ಥಿಗಳನ್ನು ಕರೆಸಿ ಕೂಡ ಈಗ ನಾವು ಮಗು ಹುಟ್ಟಿದಾಗ ಹೆಂಗ್ ನಾಮಕರಣ ಮಾಡ್ತೀವಿ, ಹೌದು. ಮರುಜೀವ ಪಡೆದೈತೆಲ್ಲ ಅದಕ್ಕೆ ಕೂಡ ನಾಮಕರಣ ಮಾಡೋಣ ಅಂತೇಳಿ ಒಂದು ಹೆಸರು ಕೊಟ್ಟಿವಿ ಇದಕ್ಕೆ. ಅಮರಶ್ರೀ ಅಮರಶ್ರೀ ಆಲದ ಆಲದ ಮರ ಹಾ. ಅಂತೇಳಿ. ಅಂದ್ರೆ ವೋಟಿಂಗ್ ಕಳಿಸಿದ್ವಿ, ಒಂದು 5 ಇದು ಮಾಡಿ ಹೆಸರು. 5 ಹೆಸರುಗಳನ್ನು ಹಾ. ಕಳಿಸಿದ್ವಿ. ಅದ್ರಲ್ಲಿ ಅತಿ ಹೆಚ್ಚು ಅಮರಶ್ರೀ ಆಲದ ಮರ ಅಂತ ಬಂತು. ಹ್ಮ್. ಯಾವಾಗ್ಲೂ ಅಮರವಾಗಿರ್ಬೇಕಂತೇಳಿ ಅಂದ್ರೆ ಜನರಿಂದ ಸೂಚಿಸಲ್ಪಟ್ಟ ಹೆಸರು ಸರ್ ಹೆಸರು. ಇದು. ಹಾ. ಅಂದ್ರೆ ಯಾವಾಗ್ಲೂ ಅಮರಶ್ರೀ ಅಂದ್ರೆ ಯಾವಾಗ್ಲೂ ಅಮರವಾಗಿರ್ಬೇಕಂತೇಳಿ ಹಾ. ಈ ಒಂದು ಹೆಸರು ಕೊಟ್ಟಿದ್ರು. ಅಮರಶ್ರೀ ಆಲದ ಮರ ಆಲದ ಅಂತೇಳಿ ಮರ. ಹೆಸರು ಬರ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ಆಲದ ಮರಕ್ಕೆ ಅಮರಶ್ರೀ ಆಲದ ಮರ ಅಂತ ಜನರ ಒಪ್ಪಿಗೆಯಿಂದ ಕೊಟ್ಟಿರ್ತಕ್ಕಂತ ಹೆಸರನ್ನ ಇವತ್ತು ಅಮರಶ್ರೀ ಆಲದ ಮರ ಅಂತೇಳಿ ಕರೀತಾರೆ. ಇಲ್ಲಿನ ಸುತ್ತಮುತ್ತ ಜನರು ಕೂಡ ಬರ್ತಾರೆ. ತಾವು ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇದಿರ್ತಕ್ಕಂತ ಸ್ಥಳ ಸಿಂಧನೂರು ತಾಲೂಕಿನಾಗ PWD ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಈ ಒಂದು ಅಮರಶ್ರೀ ಆಲದ ಮರ ಐತಿ. ಯಾರು ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು ಸರ್. ಗಿಡವನ್ನು ಕಡಿತಾ ಇದ್ರೆ ಅದನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕು. ರಕ್ಷಣೆ ಯಾವ ರೀತಿ ಅಂದ್ರೆ ಅಪ್ಪಿಕಲ್ ಚಳವಳಿ, ನೀವು ಗಿಡ ಕಡಿಯುವ ಮುನ್ನ ನನ್ನನ್ನು ಕಡಿ ಅಂತ ಹೇಳಿ ಯುವಕರನ್ನ ತೆಕ್ಕೊಳ್ಬೇಕು. ಹೊತ್ತು ಅಷ್ಟೆಲ್ಲ ಪ್ರೀತಿ ಪಡುವಂತ ಗಿಡ ಮರಗಳು, ಅಷ್ಟೆಲ್ಲ ಆಶ್ರಯ ಪಡುವಂತ ಗಿಡಗಳನ್ನ ನಾವೆಲ್ಲರೂ ಉಳಿಸುವ ಕಡೆಗೆ ಪ್ರತಿಯೊಬ್ಬರು ಸಾಕ್ಬೇಕು. ಪ್ರತಿಯೊಂದು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳು ಕೈ ಜೋಡಿಸಿದಾದ್ರೆ ಎಂತ ಬರಡು ಭೂಮಿಯನ್ನು ಹಸಿರು ಭೂಮಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಮುಂದಿನ ಯಾವ್ದಾದ್ರು ಭವಿಷ್ಯದ ಶಕ್ತಿಶಾಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಶಕ್ತಿಗಳನ್ನು ಹೇಳ್ತದೆ. ಹೌದು ಸರ್. ಮುಂದಿನ ಭವಿಷ್ಯದ ರೂಪಿಸಬೇಕಾದ್ರೆ ಆ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮ ಇರುತ್ತೆ. ಮುಂದೆ ನಾವು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಹಾ ಸರ್. ಡೈಲಿಯಲ್ಲಿ ಆದಂತ ಪರಿಸ್ಥಿತಿ ನಮ್ಗೆ ಆಗುತ್ತೆ. ಹಾ. ಯಾಕಂತಂದ್ರೆ ಇವತ್ತು ಆಕ್ಸಿಜನ್ ಇಟ್ಕೊಂಡು ಅಲ್ಲಿ ಉತ್ತಮವಾದ ಆಮ್ಲಜನಕ ತೆಗೆದುಕೊಳ್ಬೇಕಾದ್ರೆ 2,800 ರೂಪಾಯಿ ದುಡ್ಡು ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ನಮಗೆ ಉಚಿತವಾಗಿ ಇಲ್ಲಿ ಒಳ್ಳೆ ಆಕ್ಸಿಜನ್ ಕೊಡ್ತಾ ಇದೆ. ಇನ್ನೊಂದು ಹೇಳ್ತೀನಿ, ಪ್ರತಿಯೊಂದು ಮಾಲೀಕರಲ್ಲಿ, ಯುವಕರಲ್ಲಿ ಮತ್ತು ಉದ್ಯಮಿಗಳಲ್ಲಿ, ರಾಜಕೀಯ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಇವತ್ತು ವಾಹನ, ದ್ವಿಚಕ್ರ ವಾಹನ ಅಂದ್ರೆ ಬೈಕ್ ತೆಗೆದುಕೊಳ್ಬೇಕಾದ್ರೆ, ಒಂದು ಕಾರ್ ತೆಗೆದುಕೊಳ್ಬೇಕಾದ್ರೆ, ಈಗ ಕಾರ್ ಒಂದು 10, ಬೈಕ್ ಮಿನಿಮಮ್ 5 ಗಿಡಗಳ ಪೊಲ್ಯೂಷನ್ ಅಂದ್ರೆ ಪರಿಸರವನ್ನು ಹಾಳು ಮಾಡುತ್ತೆ. ಒಂದು ಬೈಕ್ ತರಬೇಕಾದ್ರೆ 5 ಗಿಡಗಳನ್ನು ನಾಟಿ ಮಾಡ್ಬೇಕು. ಒಂದು ಕಾರ್ ತೆಗೆದುಕೊಳ್ಬೇಕಾದ್ರೆ ಸುಮಾರು 20 ಗಿಡಗಳನ್ನು ಹಚ್ಚಬೇಕು. ಒಂದು ಲಾರಿ ತೆಗೆದುಕೊಳ್ಬೇಕಾದ್ರೆ 50 ಗಿಡಗಳು. ದೊಡ್ಡ ಯಾವ ವಾಹನಗಳು ಪೊಲ್ಯೂಷನ್ ನಾವು ಪರಿಸರವನ್ನು ಹಾಳು ಮಾಡುವಂತ ಗಾಡಿಗಳನ್ನು ಇಟ್ಕೊಂಡು ಹೋಗಬೇಕಾದ್ರೆ
ನಾವೇನ್ ಮಾಡ್ಬೇಕಂದ್ರೆ ನಾವು ಇತ್ತೀಚೆಗೆ ಬದಲಾವಣೆ ಆಗ್ಬೇಕು. ನೀವು ಶೋರೂಮ್ಗೆ ಹೋಗುವ ಮುಂಚೆ ಒಂದು 5 ಗಿಡಗಳನ್ನು ನಿಮ್ ಮನೆ ಹತ್ರ ಆಯ್ತು, ಸ್ಕೂಲಲ್ಲಿ ಆಯ್ತು, ದೇವಸ್ಥಾನದಲ್ಲಿ ಹಚ್ಚಿ ಹೋಗ್ರಿ. ಆ ಹೋಗಿ ವಾಹನ ತೆಗೆದುಕೊಂಡು ಬನ್ರಿ. ನಾವು ಪ್ರಕೃತಿಗೆ ಯಾವುದೇ ರೀತಿಯಿಂದ ಕೆಡುಕು ಮಾಡಲ್ಲ ಅಂತೇಳಿ ಸಂಕಲ್ಪ ಮಾಡಿ ದಯವಿಟ್ಟು ಎಲ್ಲರಲ್ಲಿ, ರಾಜಕೀಯದವರಾಯ್ತು, ಗುತ್ತಿಗೆದಾರರಾಯ್ತು, ಉದ್ಯಮಿಗಳು, ಆ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಹಳ್ಳಿ ಭಾಗದಲ್ಲಿರುವಂತಹ ಎಲ್ಲಾ ರೈತ ಜನರಿಗೆ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ. ನೋಡು ಸ್ನೇಹಿತರೆ, ಪ್ರತಿಯೊಬ್ಬ ಯುವಕರು ಕೂಡ ಒಂದು ಸಸಿಯನ್ನು ನೆಟ್ಟು ನಮ್ಮ ಪ್ರಕೃತಿಗೆ ಪೂರಕವಾಗಿರಬೇಕು ಹೊರತು ಮಾರಕವಾಗಿರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಇದ್ಯಾವುದು ಪ್ರಚಾರಕ್ಕಲ್ಲ, ಪ್ರಯೋಜನಕ್ಕಾಗಿ, ಪ್ರಶಸ್ತಿಗಲ್ಲ, ಜನರ ಹಿತಕ್ಕಾಗಿ ಈ ಒಂದು ಪ್ರಕೃತಿಯ ಪ್ರೇಮಿಯನ್ನ ಇವತ್ತಿನ ದಿನ ನಿಮ್ಗೆಲ್ಲರೂ ಪರಿಚಯಿಸಿದ್ವಿ. ಅಕಸ್ಮಾತ್ ನಿಮಗೇನಾದ್ರೂ ಸಸಿಗಳು ಸಿಗ್ತಿಲ್ಲ, ನಮಗ್ ಬೆಳೆಸಕ್ ಆಗ್ತಿಲ್ಲ ಅಂತಂದ್ರ, ಏನೋ ಸಸಿಗಳು ಬೇಕಿತ್ತಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅವ್ರ ನಂಬರ್ ಕೂಡ ನಾನು ಅವ್ರ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಅವ್ರ ಅಡ್ರೆಸ್ ಕೂಡ ಹಾಕಿರ್ತೀನಿ. ವನಶ್ರೀ ಫೌಂಡೇಶನ್ ಸಿಂಧನೂರು ನೋಡ್ತಾನೆ ಯಾರು ಬೇಕಾದ್ರೂ ಕೊಡ್ತಾರೆ ನಂಬರ್. ಸಿಂಧನೂರಿಗೆ ಬಂದ್ ಬೇಕಿದ್ರೆ ಆಫೀಸ್ ಬಂದು ಭೇಟಿ ಆಗ್ಬೋದು. ನಿಮ್ಗೆ ಏನಾದ್ರು ಸಸಿಗಳು ಬೇಕಿತ್ತಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಸಿಗಳನ್ನ ಕೂಡ ಕೊಡ್ತಾರೆ. ಸರಿ, ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೂ ಕೂಡ. ಎಲೆಮರೆಕಾಯಿ ಅಂತ ಹೇಳುವಂತ ನಮ್ಮಂತ ಪ್ರತಿಭೆಗಳು ಇನ್ನೂ ಹಲವಾರು ಇದಾವೆ. ಗುರುತಿಸುವಂತ ಕೆಲಸಗಳು ಮಾಡ್ತಾ ಇದ್ರಿ ನಿಮ್ಮ ಚಾನಲ್ಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ, ಏನು ಟೆಕ್ನಿಷಿಯನ್ ಎಲ್ಲಾರು ಯುವ ಮಿತ್ರರಿಗೂ ಕೂಡ ಬಹಳಷ್ಟು ಖುಷಿ ವಿಷಯ. ಎಲೆಮರೆಕಾಯಿ ಅಂತ ಹೇಳುವಂತ ಪ್ರತಿಭೆಗಳನ್ನು ಹೊರ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರಿ. ಇಡೀ ಕರ್ನಾಟಕದಿಂದ ನಿಮ್ಮ ಚಾನಲ್ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತೇಳಿ ಹಾರೈಸ್ತೇನೆ. ಮತ್ತೊಮ್ಮೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.